ಜೈ ಶ್ರೀರಾಮ್ ಸೇವಾ ಸಂಸ್ಥೆಯನ್ನು ಬಂದಿದೆ ಆನಿದ ದಿನೊಟ್ಟು ಗ್ರಾಮ ದೇವಿರು ದೈವಗಳಿಂದ ದುಂಬಪ್ಪುದಿ ಒಂದು ಆಂಜನೇಯ ದೇವಿರು ಶ್ರೀರಾಮಚಂದ್ರನವರಿಗೆ ಮಂತೊಂದು ಸಮಾಜದ ಸೇವೆ ಮಾಡಿಕೊಡುವುದು ಬಂದದ ಬಿದಾನುಂಡೇರು ಆನಿದ ದಿನೊಟ್ಟು ರಡ್ಡಪ್ಪೆ ಜೋಕಲಾಂಡಲ್ಲ ಇನಿತಾತ ದಿನೊಟ್ಟು ಪತ್ತಪ್ಪೆ ಜೋಕಲು ಒಂಜಪ್ಪೆ ಜೋಕಲು ಲೆಕ್ಕಾದು ಸೇರಿದು ಹೊಸಂಗಡಿದ ಮಣ್ಣಡಿ ನಿರಂತರವಾದ ಜೈ ಶ್ರೀರಾಮ್ ಸೇವಾ ಸಂಸ್ಥೆಯನ್ನು ಬಂದಿದ್ದು ಕೆಲವು ಕಾಲದ ನಿರಂತರವಾದ ಸೇವೆ ಮಾಡ್ಕೊಂಡು ಬರ್ಕೊಂಡು ಅಂಚಿನ ಯೋಗೊಳ್ಳ ಭಾಗ್ಯಗಳು ಎತ್ತಾದು ಬರೆಯರು ಅಂಚಿನ ಹೊರತದ ಕೆಲವು ಬಡವರನ್ನ ಕಷ್ಟ ಕಾಲಕ್ಕೂ ಮಾತಲ್ಲ ಇಂಕಲು ಭಾಗಿಯಾದ ಆಗಲನ್ನು ಬೆರಿತಟ್ಟದ ಲಕ್ಕಾದ ಅಂಚಿನ ಸಮಯ ಉಂಡು ಅಂಚಿನ ಪೊರ್ತದ 3ನೇ ವರ್ಷದ ಪೊಟ್ಟು ಪರ್ಬ ಮನ್ಕೊಡೋದು ಬಂದದ್ದು ಪತ್ತಿತ್ತದ ಮುರಣಿದಾತ ದಿನೋಡು ತೀರ್ಮಾನ ಮನ್ಕೊಂಡ ಆನಿದ ದಿನೋಡು ನನ್ನ ದುಂಬಗ ದಿನಿ ಬಡವರನ್ನ ಸೇವೆಯನ್ನು ಮನ್ಪಾಡುವುದು ಬಂದದ್ದು ವೈದ್ಯಕೀಯ ಉಚಿತ ಸೇವೆ ಆಯುರ್ವೇದಿಕ ಸೇವೆಯನ್ನು ಮನ್ಪಾವುಡು ಅವತ್ತೊಂದು ರಕ್ತದಾನ ಶಿಬಿರವನ್ನು ಮನ್ಪಾವುಡು ಬಂದದ್ದು ಏನಿತಾತ ದಿನೋಡು ಯೋಗ್ಯವಾಯಿನ ದಿನಮಾನ ಅಂದು ಬಂದದ್ದು ಗ್ರಾಮ ದೇವರನ್ನ ದೈವಗಳಿಂದ ದುಂಬಪ್ಪದಿ ಒಂದು ಪಿದಾಡೊಂಡ ಇಕ್ಕಲು ನಂಬೊಂದು ಬತ್ತನಂಚಿನ ಶ್ರೀರಾಮಚಂದ್ರ ಆಂಜನೇಯ ದೇವರನ್ನ ನೆನವರಿಗೆ ಮಂತೊಂದು ಈ ಪೊರ್ತುಡು ದೀಪ ಪ್ರಜ್ವಲನ ಮಂತನಂಚಿನ ಪೊರ್ತುಡು ಏತೆ ವಿಷಗಳಿಗೆ ದಸದೋಸಿದ್ದ ಕಡಪ ರಾಜ್ಯಗೂ ಬಾರಾದ ಅಮೃತ ಗಡಿಗಡಿಗಳು ಮಂತನಂಚಿನ ಸೇವೆಯನ್ನು ಉಪಯೋಗ ಮಂತನಂಚಿನ ರಮಾಣಿಗೆ ಬತ್ತನಂಚಿನ ಕಷ್ಟ ಕಾಲಾದಿಗಳನ್ನು ಮಾತಲ್ಲ ನೀಕಾದು ಬರೆದು ನನ್ನ ದುಂಬಗಲ ಈ ಸಂಸ್ಥೆ ಇತ್ತಿನಂಚಿನ ಪತ್ತಪ್ಪೆ ಜೋಕಲಿನ ಒಂಚಪ್ಪೆ ಜೋಕಲಿಕ್ಕೆ ಮನಪಾದು ಬರಡು ಮನಸ್ಸಿಡಿಯತೆ ಹೆಚ್ಚಿಗಂಬಿ ಬತ್ತಿನ ಇನ್ನು ಮಾತಲ್ಲ ಬುಡುಪಾರ್ದು ನೀರ್ಲ ಪೇರ್ಲ ಎಂಚೊಂಡು ಅಂಚೆನೆ ಈ ಸಂಸ್ಥೆ ನಡಪಾದಿನಿ ಲೋಕೋಡ್ಲ ರಾಜ್ಯೋಡ್ಲ ಎಪ್ಪಾಣ 7 ದೇಶದ ಪಿದೈಡ್ಲ ಈ ಸಂಸ್ಥೆಗೆ ಬೋಡಾದ ಗಂಟುನಂಚಿನ ಜೋಕುಳುಳ್ಳೇರು ಅಗಲೆಗಲ ಎಡ್ಡೆಪ್ಪದು ಸಾಧಿಕೊರಡು ಮನ್ಪುನಂಚಿನ ಇರಾದಿ ಈ ಪೊರ್ತುಲೆಂಕಲು ಪತ್ತಪ್ಪೆ ಜೋಕುಲು ಏಕರಾಶಿಯಾದ 10 ಪಾತೆರ ಪಂಡದಿಂಕಲು ಪಿದ್ದಡ್ನಂಚಿನ ಕಾರ್ಯವು ಯಶಸ್ವಿ ಮನ್ಪಾದು ದಾಲ ಒಂದು ವಿಘ್ನಲೋಪ ದೋಷಪರಾಂದಿನಿ ಮನ್ಪುನಂಚಿನ ಸೇವೆದ ಆ ವೈದ್ಯನು ಏರಾಯಿನೇ ಮಂತಿನ ಆಯನ ಸರ್ವಗು ಬತ್ತಿಂಚಿ ಕಷ್ಟ ಕಾಲಾದಿಗಳಿನ ಮಾತಲ್ಲ ನೀಕಾದು ಕುರಿತು ದೇವೇರು ಬರೀನ ಆಯುಸ್ಸು ಮುಟ್ಟ ದಾಲ ಹೆಚ್ಚಿ ಕಮ್ಮಿ ಬರಾಂದೆ ಸಂಪೂರ್ಣ ರಕ್ಷಣೆ ಮಂತು ನಡಪಾದುಗಳು ಅವ್ಯ ಪ್ರಕಾರ ನನ್ನ ದುಂಬಗಲ ಈ ಸೂರ್ಯಚಂದ್ರ ಕಾಲ ಮುಟ್ಟಲ್ಲ ಈ ಶಾಶ್ವತವಾಯಿನ ಈ ಸಂಸ್ಥೆ ಒರಿದು ಬರಡು ನರಮಾಣಿಂಕುಲು ಶಾಶ್ವತತ್ತಿಗೆ ದೇವೇರುಲೆತ್ತಿನಂಚಿನ ಪೊರ್ತುಲಿ ಎಂಕುಲು ಆದಿನಾರಾಯಣ ದೇವೇರನ ಪಾದನು ಸೇರಲಿಗೆ ಆಂಡಲಿನ ರೆಡ್ಡಪ್ಪೆ ಜೋಕುಲು ಮಂತಿನಂಚಿನ ಎಡ್ಡೆಪ್ಪು ಪತ್ತಪ್ಪೆ ಜೋಕುಲು ಕೈಜೋಡಾಂದು ಮುತ್ತು ನೆಂಚ ತುರಿದು ಎಡ್ಡೆ ರೀತಿಯಲ್ಲಿ ಮಂತದ ದೇವರನ್ನ ಮೇಲೆಗೆ ಪಾಡುವಿರ ಅಂಚೆನೆ ಎನಿತಾದ ದಿನೋಟೆಂದು ಆಂಜನೇಯ ದೇವರ ಶ್ರೀರಾಮಚಂದ್ರ ದೇವರನ್ನ ನೆನವರಿಗೆ ಮಂತದ ಆ ಪತ್ತಪ್ಪೆ ಜೋಕುಲು ಮನ್ಪುನಂಚಿನ ಸತ್ಕರ್ಮ ಕಾರ್ಯಗಳು ಒವ್ವೇ ಒಂದು ವಿಘ್ನಲೋಪ ದೋಷಬಾದ ಅಕಲಕನ ಉದ್ಯೋಗದ ಜಾಗಿಡು ಮಾತಲ್ಲ ಎರ್ತದ ಕೊಡಿಕೊಂಡು ಮಾಡ್ಪಾದ ಅಕಲು ಕೋಯಿನೇಟೆ ಬರ್ತಿಟ್ಟು ದುಂಬುಡು ಬಿರವಳು ನನ್ನ ದುಂಬಗ ಈ ಸಂಸ್ಥೆಗೆ ದಾಲ ಒಂಜಿ ಒಡಕು ಬರಾಂದೆ ದೀರ್ಘಾಯುಷ್ ಪಾಡದು ನೆಂತಿಕಾರಿ ಪಂಡಿ ಪಾತ್ರ ದೇಮಣಪಾದ ಮಾತೆರೆಗೆ ಎಡ್ಡೆಪ್ಪುದು ಆ ಶಕ್ತಿ ಗುರುತು ನಡಪಾದು ಬರ್ತಾನೆ ಪುಣ್ಯ ಕೀರ್ತಿ ನಮ್ಮನ್ನು ಒಂದು ಗತಿಯಂತೆ ಆಂಜನೇಯ ದೇವರ ಶ್ರೀರಾಮಚಂದ್ರ ಗ್ರಾಮ ದೇವರ ದೈವಗಳು ಆ ಇವುಗಳನ್ನು जय श्रीराम समाज सेवा संस्थೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ಸರ್ವ ಸದಸ್ಯರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದಲ್ಲಿ ವಾರಣಾಸ್ಯಂ ಹೇಮಾ ವರ್ಣಂ ಮಂಗಳಾಂಗಂ ಮನೋಹರಂ ಗೌರಿ पुत्रं
ಸಭಾ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಪ್ರಧಾನ ಪಾತ್ರರು. ಈ ನಿಟ್ಟಿನಲ್ಲಿ ಸಹಕರಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಸಭಾಸದರನ್ನು ಔಪಚಾರಿಕವಾದ ಮಾತುಗಳೊಂದಿಗೆ ಸ್ವಾಗತಿಸಲಿಕ್ಕೆ ಬೇಕಾಗಿ ನಮ್ಮ ಸಂಘಟನೆಯ ಗೌರವ ಸಲಹೆಗಾರರಾಗಿರುವಂಥ ಯುವ ಪತ್ರಕರ್ತ ಶ್ರೀ ಜಗದೀಶ್ ಪ್ರತಾಪ್ ನಗರ ಅವರು ಔಪಚಾರಿಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ಜಗಜ್ಜನನಿ ತಾಯಿ ಭಾರತಾಂಬೆಗೆ ಭಕ್ತಿಪೂರ್ವಕ ನಮಿಸುತ್ತಾ, ಜನ್ಮ ನೀಡಿದ ಪುಣ್ಯಭೂಮಿ ಭಾರತದ ಮಣ್ಣಿಗೆ ನಮಸ್ಕರಿಸುತ್ತಾ, ಮಂಜೇಶ್ವರದ ಹೆಮ್ಮೆಯ ಸಮಾಜಮುಖಿ ಸೇವಾ ಸಂಸ್ಥೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ಬೆಳೆದು ಬಂದ ಹಾದಿಯನ್ನು ಸಮಯದ ಪರಿಧಿಯೊಳಗೆ ತಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಸೇವಾ ಹಿ ಪರಮೋ ಧರ್ಮ ಎಂಬಂತೆ ಸೇವೆಯೇ ಜೀವನದ ಧರ್ಮ ಎಂಬ ಮನೋಭಾವದಿಂದ 2016 ಮಾರ್ಚ್ 16ರಂದು ಪ್ರಾರಂಭಗೊಂಡಿತು ಈ ಸಂಸ್ಥೆ. ವಿದೇಶಕ್ಕೆ ಉದ್ಯೋಗಕ್ಕಾಗಿ ತೆರಳಿದ ಯುವಕನೋರ್ವನಿಗೆ ತನ್ನದೇ ಊರಿನ ಬಡತನದಲ್ಲಿ ನೊಂದ ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿಗೆ ಆಸರೆಯಾಗಬೇಕೆಂಬ ತುಡಿತದಿಂದಾಗಿ ಅವರ ಮನೋಭಿಲಾಷೆಯ ಫಲವಾಗಿ ಆರಂಭದ ದಿನಗಳಲ್ಲಿ ಆರಂಭಗೊಂಡಿದೆ ಜೈ ಶ್ರೀರಾಮ್ ವಾಟ್ಸಾಪ್ ಗ್ರೂಪ್. ಸಾಮಾಜಿಕ ಜಾಲ ತಾಣಗಳ ಅಬ್ಬರದ ಆಧುನಿಕ ಯುಗದಲ್ಲಿ ಅದರ ಉಪಯೋಗದ ಒಳಿತು ಕೆಡುಕುಗಳ ಬಗ್ಗೆ ಚರ್ಚಿಸುವಂತಹ ಸಮಯದಲ್ಲಿ ಸಾಮಾಜಿಕ ಜಾಲ ತಾಣವನ್ನು ಸಮಾಜಮುಖಿ ಕಾರ್ಯಗಳಿಗೆ ಹೇಗೆ ಉಪಯೋಗಿಸಬಹುದು ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟ ಸಮಯವದು. ಸಣ್ಣ ಪುಟ್ಟ ಸಹಾಯ ಹಸ್ತವನ್ನು ಸದಸ್ಯರ ಮೂಲಕವೇ ಸಂಗ್ರಹಿಸಿ ಸಮಾಜದಲ್ಲಿರುವ ಆಸಕ್ತರಿಗೆ ನೀಡುವ ಮೂಲಕ ಆರಂಭಗೊಂಡ ಈ ಕಾರ್ಯ ಬೆಳೆದು ಹೆಮ್ಮರವಾಗಿ ಜಿಲ್ಲೆಯಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯದಲ್ಲಿ ಜೀವನ ಸಾಗಿಸುವ ಆಸಕ್ತರಿಗೆ, ಅಸೌಖ್ಯ ಪೀಡಿತ ವ್ಯಕ್ತಿಗಳಿಗೆ ನೆರವು ನೀಡುತ್ತಾ ಕಳೆದ 2 ವರ್ಷಗಳಿಂದ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಾ ಇದೀಗ 3ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಇದೀಗ ಸುಮಾರು 23 ಯೋಜನೆಗಳನ್ನು ಪೂರ್ಣಗೊಳಿಸಿದ್ದು ಪ್ರಸಕ್ತ 104 ಮಂದಿ ಸದಸ್ಯರಿದ್ದಾರೆ. ಸರಕಾರಿ ಉದ್ಯೋಗಸ್ಥರಿಂದ ತಿಂಗಳಿಗೆ ಒಮ್ಮೆ ತಮ್ಮ ಸಂಪಾದನೆಯ ಒಂದು ಭಾಗವನ್ನು ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದಾರೆ. 2017 ಫೆಬ್ರವರಿ 5ರಂದು ಮಂಜೇಶ್ವರದ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಪ್ರಥಮ ವಾರ್ಷಿಕೋತ್ಸವ ವೈದ್ಯಕೀಯ ಶಿಬಿರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಿಸದೆ ಪೆರ್ಲದ ಮಣಿಯಂಪಾರೆಯಲ್ಲಿ ಮನೆ ಇಲ್ಲದೆ ಅತ್ಯಂತ ಯಾತನಾಮಯ ಜೀವನ ನಡೆಸುತ್ತಿದ್ದ ಸುಂದರ ಬೆಚ್ಚಪ್ಪಾಡರವರ ಮನೆ ನಿರ್ಮಾಣದ ಸಂಕಲ್ಪದೊಂದಿಗೆ ಪ್ರಥಮ ಹಂತದ 25,000 ನಗದನ್ನು ನಮ್ಮ ಸಂಸ್ಥೆಯವರು ಆ ಬಡ ಕುಟುಂಬಕ್ಕೆ ಹಸ್ತಾಂತರಿಸಿದೆವು. ಆ ಕುಟುಂಬದ ದೈನ್ಯ ಸ್ಥಿತಿಯನ್ನು ಅರಿತು ಎಲ್ಲೆಡೆಯಿಂದ ಸಹಾಯ ಹಸ್ತದ ಮಹಾಪೂರವೇ ಹರಿದು ಬಂತು. ಇದೀಗ ಸುವ್ಯವಸ್ಥಿತ ಮನೆ ನಿರ್ಮಾಣಗೊಂಡು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಆ ದಿನ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ಸದಸ್ಯರಿಗೆ ಜೀವನದಲ್ಲಿ ಮರೆಯಲಾರದ ದಿನವಾಗಲಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ಆರಂಭದ ದಿನಗಳಲ್ಲಿ ಸಂಸ್ಥೆಯ ಉನ್ನತಿಗೆ ಕಾರಣನಾಗಿ ಸಂಸ್ಥೆಯ ಕೋಶಾಧಿಕಾರಿಯಾಗಿ ಹಲವು ರೀತಿಯಲ್ಲಿ ಸಂಸ್ಥೆಯ ಪ್ರಗತಿಗೆ ಕಾರಣೀಕರ್ತನಾಗಿ ನಮ್ಮಿಂದ ಮರೆಯಾದ ದಿವಂಗತ ನವೀನ ಆಳ್ವ ಬಾಣಬೆಟ್ಟು ಮಣ್ಣಿಪಾಡಿ ಇವರನ್ನು ಸ್ಮರಿಸಲೇಬೇಕಾಗಿದೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಆತ್ಮೀಯರಾಗಿ ನಮ್ಮ ಜೊತೆ ಇದ್ದು ವಿದೇಶದಲ್ಲಿ ಉದ್ಯೋಗದ ಸಂದರ್ಭದಲ್ಲಿ ನಡೆದ ದುರ್ಘಟನೆಯಲ್ಲಿ ನಮ್ಮನ್ನಗಲಿರುವುದು ಅವರ ಕುಟುಂಬ ವರ್ಗಕ್ಕೆ, ಸಮಾಜಕ್ಕೆ, ಸಂಸ್ಥೆಗೆ ತುಂಬಲಾರದ ನಷ್ಟವಾಗಿದೆ. ನವನವೀನ ಆಯಾಮಗಳಲ್ಲಿ ಸಮಾಜದ ದೀನ ದುರ್ಬಲರ ಸೇವೆಯನ್ನು ಮಾಡುತ್ತಾ ಬಂದಿರುವ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ 2018ರಲ್ಲಿ ಕೇರಳದಲ್ಲಿ ಸಂಭವಿಸಿದ ಭೀಕರ ಜಲಪ್ರವಾಹದ ಸಂದರ್ಭದಲ್ಲಿ 1 ಲಕ್ಷಕ್ಕಿಂತಲೂ ಅಧಿಕ ಮೌಲ್ಯದ ಅವಶ್ಯಕ ಸಾಮಗ್ರಿಗಳೊಂದಿಗೆ ಕೇರಳದ ವಯನಾಡು ಜಿಲ್ಲೆಯ ಕುಟ್ಟಂ ಎನ್ನುವ ಗ್ರಾಮಕ್ಕೆ ತೆರಳಿ ನಿರಾಶ್ರಿತರಿಗೆ ನೀಡುವ ಮೂಲಕ ಪುಣ್ಯದ ಕಾರ್ಯವನ್ನು ಮಾಡಿರುವೆವು. ಈ ಸಂದರ್ಭದಲ್ಲಿ ವಸ್ತು ರೂಪದಲ್ಲಿ ಸಹಕರಿಸಿರುವ ಪಾವನಿ ಸಿಲ್ಕ್ ಮಂಗಳೂರು, ಎಂ ಸಂಜೀವ ಶೆಟ್ಟಿ ಬಟ್ಟೆ ಮಳಿಗೆ ಪುತ್ತೂರು ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪುತ್ತೂರು ಇವರನ್ನು ಸ್ಮರಿಸುತ್ತಾ ಇವರಿಗೆ ಆಭಾರಿಗಳಾಗಿದ್ದೇವೆ. 3ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಪಂಚರತ್ನ ಪ್ರಶಸ್ತಿ, ಸುಮಾರು 45 ಸಮಾಜಮುಖಿ ಸೇವಾ ಸಂಸ್ಥೆಗಳಿಗೆ ಗೌರವಾರ್ಪಣೆ, ಮುಂದೆ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ.
ಅದರ ಮೊದಲ ಭಾಗವಾಗಿ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ 64 ಸರಕಾರಿ ಶಾಲೆಯ ಆರ್ಥಿಕವಾಗಿ ಹಿಂದುಳಿದ ಸುಮಾರು 150 ವಿದ್ಯಾರ್ಥಿಗಳಿಗೆ ಶಾಲಾ ಕಲಿಕೋಪಕರಣಗಳನ್ನು ವಿತರಿಸುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಧ್ಯೇಯ ಮಹಾ ಜಲದಿಯೆಡೆಗೆ ಸಲಿಲವಾಗಿ ಹರಿಯುವ, ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ಎಂಬಂತೆ ರಾಮಭಕ್ತ ಆಂಜನೇಯನ ರಾಮಸೇವೆ, ಕರ್ತವ್ಯ ನಿಷ್ಠೆ, ಪ್ರಭು ಶ್ರೀರಾಮಚಂದ್ರನ ಆದರ್ಶ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮಿ ಸಮಾಜಮುಖಿ ಕಾರ್ಯಗಳಿಗೆ ತನು ಮನ ಧನಗಳ ಸಹಕಾರವನ್ನು ಬೇಡುತ್ತಾ ಸಮಾಜದ ದೀನ ದುಃಖಿತರ ಪಾಳಿಗೆ ಸಹಾಯ ಹಸ್ತವನ್ನು ನೀಡುತ್ತಾ ಅವರ ಬಾಳಿಗೆ ಪ್ರೀತಿ ಎಂಬ ಅಮೃತ ಸಿಂಚನವನ್ನು ನೀಡುವಲ್ಲಿ ತಾವುಗಳೆಲ್ಲರೂ ಸಹಕಾರಿಗಳಾಗಬೇಕೆಂದು ಮನದಾಳದ ಪ್ರಾರ್ಥನೆಯೊಂದಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ಕಿರು ಪರಿಚಯವನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಮುಂದೆ ವೇದಿಕೆಯಲ್ಲಿರುವಂಥ ಅತಿಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಇದರ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಂಸ್ಥೆಯ ಕೋಶಾಧಿಕಾರಿ ದಿವಂಗತ ನವೀನ್ ಆಳ್ವ ಬಾಣಬೆಟ್ಟು ಮಣ್ಣಿಪಾಡಿ ಸ್ಮರಣಾರ್ಥ ಎನೆಪೋಯ ಆಯುರ್ವೇದ ಆಸ್ಪತ್ರೆ ನರಿಂಗಾಣ ಮಂಗಳೂರು ಇವರಿಂದ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ ಮಂಗಳೂರು ಇವರಿಂದ ರಕ್ತದಾನ ಶಿಬಿರ ಇಂದು ಈ ಸಂದರ್ಭದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿರುವಂತಹ ಶ್ರೀ ರಾಜ ಬೆಲ್ಚಪ್ಪಾಡ ಉದ್ಯಾವರ ಮಾಡ ಗೌರವ ಮಾರ್ಗದರ್ಶಕರು ಜೈ ಶ್ರೀರಾಮ್ ಮಂಜೇಶ್ವರ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ರಾಜ ಬೆಲ್ಚಪ್ಪಾಡ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುವಂತಹ ಪರಿಚಿತ ವ್ಯಕ್ತಿ. ಮಂಜೇಶ್ವರದ ಪರಿಸರದಲ್ಲಿ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡುತ್ತಾ ಈ ಸಮಾಜ ಸೇವಾ ಸಂಸ್ಥೆಯಲ್ಲಿ ಸದಸ್ಯರ ಮಧ್ಯೆ ವೈಯಕ್ತಿಕ ಅಭಿಪ್ರಾಯ ವ್ಯತ್ಯಾಸಗಳು ಬಂದಾಗ ನಾವು ತಕ್ಷಣ ನಮಗೆ ನೆನಪಾಗುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ರಾಜ ಬೆಲ್ಚಪ್ಪಾಡರು. ಅವರಲ್ಲಿ ವಿಷಯವನ್ನು ತಿಳಿದಾಗ ಕೂಡಲೇ ಅವರು ಬರ್ತಾರೆ, ಅದನ್ನು ಸರಿ ಮಾಡ್ತಾರೆ. ಅಂದರೆ ಆ ರೀತಿಯಾಗಿ ಎಲ್ಲ ಸದಸ್ಯರಲ್ಲೂ ಕೂಡ ತುಂಬ ಆತ್ಮೀಯತೆಯಿಂದ ಒಳ್ಳೆಯ ರೀತಿಯಲ್ಲಿ ಇರುವಂತಹ ಗುರುಸ್ವರೂಪಿಗಳು ಆಗಿರುವಂತಹ ಶ್ರೀ ರಾಜ ಬೆಲ್ಚಪ್ಪಾಡ ಇವರನ್ನು ಔಪಚಾರಿಕವಾಗಿ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀಯುತರು ಇತ್ತೀಚೆಗೆ ಉಪ್ಪಳದಲ್ಲಿ ನಡೆದಂತಹ ಅತಿರಾತ್ರ ಸೋಮಯಾಗದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ಸದಸ್ಯರು ಅವರನ್ನು ಭೇಟಿಯಾಗಿದ್ದೆವು. ನಮ್ಮ ಸಮಾಜಮುಖಿ ಕಾರ್ಯದ ಬಗ್ಗೆ ಅವರಿಗೆ ವಿಷಯವನ್ನು ತಿಳಿಸಿದೆವು. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಇವತ್ತು ವಿಶೇಷ ಏನಂತ ಹೇಳಿದರೆ ಅವರ ಮುಂಬಯಿಯಲ್ಲಿ ಅವರು ಉದ್ಯಮಿ. ಮುಂಬಯಿಯಲ್ಲಿ ಇಂದಿನ ದಿವಸ ಅವರ 6ನೇ ಉದ್ಯಮ ಆಗಿರುವಂಥ ಹೋಟೆಲ್ ಉದ್ಯಮ ಇವತ್ತು ಉದ್ಘಾಟನೆಗೊಳ್ಳಬೇಕಿತ್ತು, ಬೆಳಗ್ಗೆ ಉದ್ಘಾಟನೆಗೊಳ್ಳಬೇಕಿತ್ತು. ಆದರೆ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಅದನ್ನು ಸಂಜೆಗೆ ಅದನ್ನು ಬದಲಾವಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಅವರು ಮಂಗಳೂರಿಗೆ ಹೋಗ್ತಾರೆ. ಅಲ್ಲಿಂದ 1 ಗಂಟೆಗೆ ನೇರ ವಿಮಾನದ ಮೂಲಕ ವಾಪಸ್ ಮುಂಬೈಗೆ ಪ್ರಯಾಣವನ್ನು ಮಾಡ್ತಾರೆ. ಇಂಥ ಒಂದು ತುಂಬ ಒತ್ತಡದ ಸಂದರ್ಭದಲ್ಲೂ ಕೂಡ ಸಂಸ್ಥೆಯ ಮೇಲಿನ ಪ್ರೀತಿ ಅಭಿಮಾನದಿಂದ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರುವಂಥವರೇ, ಈ ಭಾಗದಲ್ಲಿ ಎಲ್ಲ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಸುಮಾರು 50ಕ್ಕಿಂತಲೂ ಅಧಿಕ ದೈವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಶ್ರೀಯುತರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವವರು ಶ್ರೀಮತಿ ಚೇತನಾ ಎಂ, ಜಿಲ್ಲಾ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು, ಇದರ ಯೋಜನಾಧಿಕಾರಿ. ಚೇತನಕ್ಕನ ಪರಿಚಯ ಇಲ್ಲದವರು ಯಾರೂ ಕೂಡ ಇಲ್ಲ, ಎಲ್ಲರಿಗೂ ಕೂಡ ಅವರ ಪರಿಚಯ ಇದೆ. ಈ ಭಾಗದಲ್ಲಿ ಸಾಮಾಜಿಕ ಧಾರ್ಮಿಕ ಎಲ್ಲ ಚಟುವಟಿಕೆಯಲ್ಲಿ ಕೂಡ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂಥವರು. ದೊಡ್ಡ ಮಟ್ಟದಲ್ಲಿ ಮಹಿಳೆಯರ ಸಂಘಟನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಸಾಮಾಜಿಕ ಕಾರ್ಯ ಸ್ವಸಹಾಯ ಸಂಘದ ಮೂಲಕ ಸ್ವಾವಲಂಬನೆಯ ಜೀವನವನ್ನು ಮಾಡುವುದರ ಮುಖಾಂತರವಾಗಿ ಒಂದು ಬದುಕಿಗೆ ಅರ್ಥವನ್ನು ಕಲ್ಪಿಸಿಕೊಡಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನೆಲ್ಲ ಸಹಾಯ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಇವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸಂಸ್ಥೆಯ ಗೌರವ ಸಲಹೆಗಾರರಾಗಿರುವಂತಹ ಶ್ರೀಮತಿ ಆಶಾ ಲೋಕೇಶ್ ಮಾಡ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವವರು ಸಂಕಬೈಲ್ ಸತೀಶ್ ಹಡಪ, ಸಂಸ್ಥಾಪಕರು, ಯಕ್ಷಬಲಗ ಹೊಸಂಗಡಿ ಮಂಜೇಶ್ವರ. ಇವರ ಪರಿಚಯ ಎಲ್ಲರಿಗೂ ಕೂಡ ಇದೆ. ನಮ್ಮ ಹೊಸಂಗಡಿ ಈ ಪರಿಸರದಲ್ಲಿ ಯಕ್ಷಗಾನ ರಂಗದಲ್ಲಿ ಮಹತ್ತರವಾದಂತಹ ಒಂದು ಕ್ರಾಂತಿಯನ್ನೇ ಮಾಡಿದವರು. ಯಕ್ಷಗಾನ ಪ್ರೇಮಿಗಳ ಜೊತೆಯಲ್ಲಿ ಯಕ್ಷಗಾನವನ್ನು ಸಂಘಟಿಸಿಕೊಂಡು ಹೊಸಂಗಡಿಯಲ್ಲಿ ಯಕ್ಷಗಾನದ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅದರ ಮುಖಾಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿರುವಂತಹ ಸಂಕಬೈಲ್ ಸತೀಶ್ ಹಡಪ ಇವರನ್ನು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀ ಮಂಜುನಾಥ ಹಡಪ ಸಂಕಬೈಲ್. ದೂರದ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸೃಷ್ಟಿ ಕಲಾಭೂಮಿ ಬೆಂಗಳೂರು ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ಅದರ ಮುಖಾಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡುತ್ತಿರುವಂತಹ ಶ್ರೀ ಮಂಜುನಾಥ ಹಡಪ ಸಂಕಬೈಲು ಇವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವರು ಅತಿಥಿ ಶ್ರೀ ನವೀನ್ ಬೆಂಗಳೂರು, ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇದರಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ತುಂಬ ಒತ್ತಡದಲ್ಲಿ ಕೆಲಸ ಮಾಡುವಂಥವರು. ಅವರು ಇದುವರೆಗೆ ಸುಮಾರು 35ಕ್ಕಿಂತಲೂ ಅಧಿಕ ದೇಶಗಳಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು ತುಂಬ ಒತ್ತಡದ ಮಧ್ಯೆ ಕೂಡ ನಮ್ಮ ಈ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಇವತ್ತಿಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಡಾಕ್ಟರ್ ಶ್ರೀ ಪ್ರಸನ್ನ ಐತಾಲ್, ಏನೆಪೋಯ ಆಯುರ್ವೇದ ಆಸ್ಪತ್ರೆ ನರಿಂಗಾಣ ಮಂಗಳೂರು ಇದರ ವೈದ್ಯರವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಎಡ್ವರ್ಡ್ ವಾಸ್, ಮುಖ್ಯಸ್ಥರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ, ಸರಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು ಇದರ ವೈದ್ಯರು ಮತ್ತು ಇವತ್ತಿನ ಈ ರಕ್ತದಾನ ಕಾರ್ಯಕ್ರಮದ ಪ್ರಮುಖರು ಕೂಡ ಹೌದು. ಅವರು ನಮ್ಮ ಮೇಲಿನ ಪ್ರೀತಿಗೆ ಅಭಿಮಾನದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವರು ಅತಿಥಿ ಶ್ರೀ ಮಾಧವ ಉಳ್ಳಾಲ್, ಪರಿಸರ ಪ್ರೇಮಿ. ನಾವೆಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕನ ಅವರ ಹೆಸರನ್ನು ಕೇಳಿದ್ದೇವೆ. ರಾಷ್ಟ್ರಮಟ್ಟದಲ್ಲಿ ಹೆಸರು ಪಡೆದವರು. ಆದರೆ ನಮ್ಮ ಊರಿನಲ್ಲೇ ನಮ್ಮ ಪರಿಸರದಲ್ಲೇ ಇಂಥ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತ ಹೇಳಿದರೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಸಾಲು ಮರದ ಮರವನ್ನು ಜ್ಯೋತಿಯಿಂದ ಹಂಪನಕಟ್ಟೆ ತನಕ ಮರವನ್ನು ನೆಟ್ಟು ಬೆಳೆಸಿದಂಥ ಒಬ್ಬರು ವ್ಯಕ್ತಿ. ತುಂಬ ಕಡೆಯಲ್ಲಿ ಕೂಡ ಅವರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಆಯುರ್ವೇದಿಕ್ ಗಿಡಗಳನ್ನು ಹಸ್ತಾಂತರಿಸಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮವು ಕೂಡ ಇಲ್ಲಿ ನಮ್ಮ ಮುಂದುಗಡೆ, ನಮ್ಮ ವೇದಿಕೆಯ ಮುಂದುಗಡೆ ಕಾಣ್ಬೋದು. ಅದೆಲ್ಲವೂ ಕೂಡ ಅವರು ನೀಡಿರುವಂತಹ ಗಿಡಗಳು. ಇದೆಲ್ಲವೂ ಕೂಡ ನಮ್ಮ ಈ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಗೆ ಅವರು ಉದಾರವಾಗಿ ನೀಡಿರುವಂಥದ್ದು. ಅವರ ಪರಿಸರ ಪ್ರೇಮಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವರು ಅತಿಥಿ ಶ್ರೀ ಅಶ್ವಿನ್ ಕುಮಾರ್ ಬಂಗ್ರಮಂಜೇಶ್ವರ, ಪ್ರಾಚಾರ್ಯರು, ಪರಿವರ್ತನಾ ಪದವಿ ಪೂರ್ವ ಕಾಲೇಜ್, ಶ್ರೀರಂಗಪಟ್ಟಣ, ಮೈಸೂರು. ಇವರು ನಮ್ಮ ಊರಿನವರೇ. ದೂರದ ಮೈಸೂರಿನಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಸಂಪರ್ಕಿಸಿದಾಗ ಊರಿನ ಮೇಲೆ, ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವನ್ನಿಟ್ಟು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಅಶ್ವಿನ್ ಕುಮಾರ್ ಬಂಗ್ರಮಂಜೇಶ್ವರ ಇವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವರು ಅತಿಥಿ ಶ್ರೀ ಸದಾಶಿವ ವರ್ಕಾಡಿ, ಸದಸ್ಯರು ಮಂಜೇಶ್ವರ ಗ್ರಾಮ ಪಂಚಾಯತ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್,
ಅವರು ಈ ಭಾಗದಲ್ಲಿ ಒಂದು ರಾಜಕೀಯ ಪ್ರತಿನಿಧಿಯಾಗಿ ಒಂದಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಯ ಅಭಿಮಾನದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಸದಾಶಿವ ವರ್ಕಾಡಿ ಇವರನ್ನು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಮಾಜಮುಖಿ, ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಮತ್ತು ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರವನ್ನು ನೀಡಿ ನಮ್ಮ ಯಶಸ್ವಿನ ಜೊತೆ ಒಬ್ಬ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ಒಬ್ಬ ಕಾರ್ಯಕರ್ತನಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮ ಜೊತೆ ಆತ್ಮೀಯವಾಗಿ ಇರುವಂತಹ ವ್ಯಕ್ತಿ ನ್ಯಾಯವಾದಿ ನವೀನ್ ರಾಜ್ ಕೆಜೆ, ಗೌರವ ಸಲಹೆಗಾರರು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಇವರನ್ನು ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಔಪಚಾರಿಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ರಾಘವೇಂದ್ರ ಎಸ್ ಪೂಜಾರಿ ಇವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರನ್ನು ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಜೈ ಶ್ರೀರಾಮ್ ಪಂಚರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಾಜ ರತ್ನ ಡಾಕ್ಟರೇಟ್ ಪ್ರಶಸ್ತಿ ವಿಜೇತ ಶ್ರೀ ಶಂಕರ್ ಶೆಟ್ಟಿ ವಿರಾರ್ ಮುಂಬೈ, ಮಾತೃರತ್ನ ಪ್ರಶಸ್ತಿ ವಿಜೇತ ಶ್ರೀಮತಿ ಪ್ರೇಮ ಕೆ ಭಟ್ ತೊಟ್ಟೆತೋಡಿ, ಕೃಷಿ ರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ಶ್ರೀ ಕೃಷ್ಣಪ್ಪ ಕೋರಿಕಾರ್ ಶಿವತೀರ್ಥ ಪದವು, ಯೋಧ ರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ಕರುಣಾಕರ ಮಂಜೇಶ್ವರ, ಬಾಲರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ಮಾಸ್ಟರ್ ಪುನೀತ್ ಪರಂಕಿಲ ಇವರೆಲ್ಲರನ್ನು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕರೆಗೆ ಓಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯ ಸುಮಾರು 45 ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಮಾಜಮುಖಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ, ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮಿನ ಸಂಘಟನೆಯ ಆಶಯ ಗೀತೆಯನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭರತ ಭೂಮಿಯಲ್ಲಿ ನಾವು ಕರ್ಮ ಪಥದ ವೀರರು, ಜಾತಿ ಮತದ ಭೇದವಿಲ್ಲ ಮನುಜ ಮತದ ಶೂರರು, ನಿನ್ನ ನಾನು ಜಪವು ಒಂದೇ ಸಂಘಟನೆಯ ಶಕ್ತಿಯು, ಸಮಭಾವ ಸಮಚಿತ್ತದ ಸಮರಸದ ಸೈನ್ಯವು, ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್, ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್, ಮನಗಳಲ್ಲಿ ಆಶಾ ಕಿರಣ ಮೂಡಿಸುವ ಧ್ಯೇಯವು, ಸಂಕಷ್ಟ ಭರಿತರಿಗೆ ಸಹಾಯ ಸಂಕಲ್ಪವು, ಸಂತುಷ್ಟ ಭರಿತರೊಡನೆ ಸಂಭ್ರಮಿಸುವ ಎಲ್ಲರೂ, ಸಹಕಾರದ ಸಂತೃಪ್ತಿ ಈ ಶಕ್ತಿಯ ವಿಜಯವು, ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್, ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್, ತಾಯಿ ನುಡಿಯ ಪುಣ್ಯಕ್ಕೆ ವನವಾಸಗೈದ ಮನುಜನೇ, ನಮ್ಮ ಕಾಯು ಯೋಧರಿಗೆ ಅಮೃತ ಸಂಜೀವಿನಿ, ಈ ಮಣ್ಣಿನ ಅಸ್ಮಿತೆಗೆ ಪರಶು ಹಿಡಿದ ರಾಮನೇ, ತತ್ವಾದರ್ಶಗಳೆಲ್ಲ ಅಡಗಿಹ ಸಂಕೇತಿನಿ,
ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್, ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್, ಜೈ ಶ್ರೀರಾಮ್ ಇದು ಜೈ ಶ್ರೀರಾಮ್. ನವೀನ್ ಆಳ್ವ ಅವರ ಸ್ಮರಣಾರ್ಥ ಸಾಮಾಜಿಕ ಸ್ವಾಸ್ಥ್ಯ ಸಂಕಲ್ಪದ ನಿಟ್ಟಿನಲ್ಲಿ ಜೈ ಶ್ರೀರಾಮ್ ಸಮಾಜಮುಖಿ ಸೇವಾ ಸಂಸ್ಥೆ ಏರ್ಪಡಿಸಿದಂಥ ಈ ಕಾರ್ಯಕ್ರಮದಲ್ಲಿ ಅವರನ್ನು ನೆನೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾಗಿದ್ದ ಸಕ್ರಿಯ ಸದಸ್ಯರಾಗಿದ್ದ ಅಂತ ನವೀನ್ ಆಳ್ವರ ಆಕಸ್ಮಿಕ ನಿಧನ ನಮ್ಮೆಲ್ಲರನ್ನು ದುಃಖತಪ್ತರನ್ನ ಆಗಿಸಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸದಾ ವೀಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಸಾಮಾಜಿಕ ಉದ್ದೇಶದಿಂದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೀಯಪ್ಪದವಿನ ಬಾನ್ನೊಟ್ಟು ದಿವಂಗತ ಮಹಾಬಲ ಮೀರಾ ದಂಪತಿಗಳ ಪುತ್ರರಾದ ನವೀನ್ ಆಳ್ವ ಅವರು ಸಾಹಿತ್ಯ, ಸಾಮಾಜಿಕ, ಧಾರ್ಮಿಕ ಸೇವಾ ಮನೋಭಾವದಿಂದ ಸಕ್ರಿಯವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು. ಶ್ರಮದಾನದ ಮೂಲಕ ತನ್ನ ಸಂಸ್ಕೃತಿಗೆ ಅನನ್ಯವಾದ ಕೊಡುಗೆಯನ್ನು ನೀಡುವಂಥ ಕನಸನ್ನು ಹೊತ್ತಿರುವ ಅವರು ಕಳೆದ ಕೆಲವು ವರ್ಷದ ಹಿಂದೆ AC ಮೆಕ್ಯಾನಿಕ್ ಆಗಿ ವಿದೇಶದಲ್ಲಿ ಉದ್ಯೋಗ ಕಂಡುಕೊಂಡರು. ಈ ನಡುವೆ ಕಳೆದ 4 ತಿಂಗಳ ಹಿಂದೆ ಉದ್ಯೋಗದ ಸ್ಥಳದಲ್ಲಿಯೇ ಆಕಸ್ಮಿಕವಾಗಿ ಅವರು ನಮ್ಮನ್ನೆಲ್ಲ ಕಣ್ಣೀರ ಕಡಲಲ್ಲಿ ತೇಲಿಸಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಿತ್ಯ ಶಾಂತಿಯನ್ನು ಪ್ರಾರ್ಥಿಸುತ್ತಾ ಎಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಂಡು ಆ ಮಹಾನ್ ಹೃದಯಿಗೆ ಮೌನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಲು ತನ್ನ ವತಿಯಿಂದ ಕೈಲಾದ ಕೊಡುಗೆಯನ್ನು ನೀಡಿದಂಥ ದಿವಂಗತ ನವೀನ್ ಆಳ್ವರು ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಪ್ರಾತಸ್ಮರಣೀಯರು. ಅವರ ನಿತ್ಯ ಚಿರಶಾಂತಿ ಅವರಿಗೆ ಪ್ರಾಪ್ತವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಸಮಾಜಮುಖಿ ಕೆಲಸ ಕಾರ್ಯಗಳೊಂದಿಗೆ ಮುನ್ನಡೆಯುತ್ತಿರುವಂಥ ನಮ್ಮ ಈ ಸಂಘಟನೆಗೆ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಓರ್ವ ನಮ್ಮ ತಾಯ್ನಾಡಿನ ಕೊಡುಗೈ ದಾನಿಯೋರ್ವ ವಿದೇಶದಲ್ಲಿದ್ದುಕೊಂಡು ನಮಗೆ ಸಹಾಯ ಹಸ್ತ ನೀಡಲು ಮುಂದಾಗಿದ್ದಾರೆ. ಅವರೇ ನಮ್ಮೆಲ್ಲರ ಗೌರವ ಪಾತ್ರರು ಶ್ರೀ ಯಜ್ಞೇಶ್ ತೀರ್ಥಪದವು ಮುಳಿಂಜ. ಅವರು ನಮ್ಮ ಸಂಘಟನೆಯ ಉತ್ತಮವಾದ ಕಾರ್ಯಚಟುವಟಿಕೆಯನ್ನು ಶ್ಲಾಘಿಸಿಕೊಂಡು ಈ ಸಂಘಟನೆಗೆ ಅಗತ್ಯವಾದಂಥ ಒಂದು ಲ್ಯಾಪ್ಟಾಪನ್ನು ನಮಗೆ ತಮ್ಮ ಕೊಡುಗೆಯಾಗಿ ನೀಡಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಯಜ್ಞೇಶ್ ಅವರ ಮಾತೃಶ್ರೀ ಶ್ರೀಮತಿ ಇಂದಿರಾ ಹಾಗೂ ಯಜ್ಞೇಶ್ ಅವರ ಪತ್ನಿ ಶ್ರೀಮತಿ ಸೀಮಾ, ಪುತ್ರ ಅಭಿಷೇಕ್ ಇವರು ಈ ಲ್ಯಾಪ್ಟಾಪ್ ಅನ್ನು ನಮ್ಮ ಸಂಸ್ಥೆಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಶಿವಕೃಪಾ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಮಕ್ಷಮದಲ್ಲಿ ಇದನ್ನು ಹಸ್ತಾಂತರಿಸ್ತಾ ಇದ್ದಾರೆ ಶ್ರೀಮತಿ ಇಂದಿರಾ ಹಾಗೂ ಯಜ್ಞೇಶ್ ಅವರ ಪತ್ನಿ. ಇದೀಗ ಇದನ್ನು ಸ್ವಿಚ್ ಆನ್ ಮಾಡುವ ಮೂಲಕ ಮಾಸ್ಟರ್ ಅಭಿಷೇಕ್ ಅವರು ಇದನ್ನು ಸ್ವಿಚ್ ಆನ್ ಮಾಡುವ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಒಂದು ಅದ್ಭುತವಾದಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇವತ್ತು ಈ ಒಂದು ಮೊಬೈಲ್ನ ಮುಖಾಂತರ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೂ ಈ ಕಾಸರಗೋಡು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಬೈಲ್ನ ಮುಖಾಂತರ ಸಮಾಜದಲ್ಲಿ ದೀನರ, ದುಃಖಿಗಳ, ದರಿದ್ರರ, ಆರ್ತರ ಸೇವೆಯನ್ನು ಮಾಡುವ ಒಂದು ಸಂಸ್ಥೆಯನ್ನು ನಾವು ಈ ಕಾಸರಗೋಡು ಜಿಲ್ಲೆಯಲ್ಲಿ ಕಾಣ್ತೇವೆ. ಮರ್ಯಾದ ಪುರುಷೋತ್ತಮ ಅವತಾರ ಪುರುಷ, ರಾಷ್ಟ್ರಪುರುಷ ಶ್ರೀರಾಮಚಂದ್ರನ ಆದರ್ಶವನ್ನು ಮುಂದಿಟ್ಟುಕೊಂಡು, ಆಂಜನೇಯನ ಆ ಒಂದು ಭಕ್ತಿಯನ್ನು ಮುಂದಿಟ್ಟುಕೊಂಡು ಇವತ್ತು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯಲ್ಲಿ
ಅದೆಷ್ಟೋ ಯುವಕರು ಹಿರಿಯರನ್ನು ಮುಂದಿಟ್ಟುಕೊಂಡು, ನಮ್ಮ ರಾಜ ಬೆಲ್ಚಾಡ್ರ್ ಇರ್ಬೋದು, ನಮ್ಮೆಲ್ಲರನ್ನು ಮುಂದಿಟ್ಟುಕೊಂಡು ಹಿರಿಯರಿಗೆ ಒಂದು ಗೌರವವನ್ನು ಕೊಟ್ಟು, ಕಿರಿಯರು ಸಮಾಜದಲ್ಲಿ ನಮ್ಮ ರತನ್ ಹಾಗೂ ನಮ್ಮ ಈಗಾಗಲೇ ನಮ್ಮ ಮುರತನೆಯ ನಮ್ಮ ಆತ್ಮೀಯರು ಇದರೊಟ್ಟಿಗೆ ತುಂಬ ಬಳಗವನ್ನು ಸೇರಿಸಿಕೊಂಡು ನಮ್ಮ ಪತ್ರಿಕಾ ಮಾಧ್ಯಮದ ಜಯಣ್ಣ ಹಾಗೂ ಜಗದೀಶಣ್ಣ ಇನ್ನು ಅನೇಕರನ್ನು, ನಮ್ಮ ದೂರದಲ್ಲಿರೋ ಬೆಂಗಳೂರಲ್ಲಿರುವಂಥ ನಮ್ಮ ಮಂಜುನಾಥ್ ಅಡಪರನ್ನು, ಇವರೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಸಮಾಜದಲ್ಲಿ 2 ವರ್ಷದಲ್ಲಿ ಅನನ್ಯವಾದಂಥ ಒಂದು ಸೇವೆಯನ್ನು ಗೈದಿದೆ. ಬಡವರಿಗೆ, ಸೋರು ಮನೆ ಇಲ್ಲದವರಿಗೆ ಮನೆಯನ್ನು ಮತ್ತು ಕಷ್ಟ ಕಾರ್ಪಣ್ಯದಲ್ಲಿರುವವರಿಗೆ ತಾನು ಸ್ಪಂದಿಸಿ, ಅವರ ನೋವಿನಲ್ಲಿ ಸ್ಪಂದಿಸಿ ಅವರಿಗೆ ಸಂತೋಷವನ್ನು ನೀಡುವ ಮುಖಾಂತರ ಸಮಾಜದಲ್ಲಿ ಒಂದು ದೊಡ್ಡ ರೀತಿಯ 2 ವರ್ಷದಲ್ಲಿ ಈ ರೀತಿ ಬೆಳೆದಂಥ ಒಂದು ಸಂಸ್ಥೆ ನಾನು ಎಲ್ಲಿಯೂ ಕಾಣಲಿಲ್ಲ. ಇದಕ್ಕಾಗಿ ನಾನು ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಬಂಧುಗಳೇ. ಅದು ಮಾತ್ರವಲ್ಲ, ಇವತ್ತು ಈ ನಡೆಯುವಂಥ ಈ ಒಂದು ಕಾರ್ಯಕ್ರಮ 2ನೇ ವರ್ಷದಿಂದ 3ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ರಕ್ತದಾನ ಶಿಬಿರ, ಒಬ್ಬ ರೋಗಿಯ ಪ್ರಾಣವನ್ನು ಉಳಿಸಬೇಕಿದ್ದರೆ ಅದಕ್ಕೆ ರಕ್ತ ಭಾಳ ಪ್ರಾಮುಖ್ಯ. ಈ ಒಂದು ದೊಡ್ಡ ಕಾರ್ಯವನ್ನು ಮಾತ್ರವಲ್ಲದೆ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರವನ್ನು ಮಾಡುವ ಮುಖಾಂತರ ಒಂದು ದೊಡ್ಡ ಒಂದು ಹೆಜ್ಜೆಗೆ, ಒಂದು ಕಾರ್ಯಕ್ಕೆ ಈ ಒಂದು ಸಂಸ್ಥೆ ಮುಂದಡಿ ಇಟ್ಟಿದೆ. ನನಗೆ ಭಾಳ ಸಂತೋಷ. ಆವಾಗ ಯಾರೊಬ್ಬರು ಅತಿಥಿ ಹೇಳಿದರು, ಅಲ್ಲ ನಮ್ಮ ಚೇತನ ಮೇಡಮ್ ಹೇಳಿದರು, ಮಸ್ತ್ ಜವನೀರುಳ್ಳೇರಿ ನೆತ್ತ ಪಿರೌಡು ಒಂಜೇಲೆಕ್ಕಂತನ ಜವನೀರುಳ್ಳೇರಿ. ಇವತ್ತು ಯುವ ಸಮಾಜ ಒಂದು ಗೂಡಿದರೆ ನಮಗೆ ನಮ್ಮ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ದೊಡ್ಡ ಕೆಲಸವನ್ನು ಮಾಡ್ಬೋದು ಅಂತೇಳಿ ಒಂದು ತೋರಿಸಿಕೊಟ್ಟಂಥ ಒಂದು ಸಮಾಜ, ಆ ಸಂಸ್ಥೆ ಅದು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಎಂದು ಹೇಳುವುದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಂಧುಗಳೇ. ಮಾತಾಡಲಿಕ್ಕೆ ತುಂಬ ಹೋಗುವುದಿಲ್ಲ, ತುಂಬ ಹಿರಿಯರಿದ್ದಾರೆ ಮಾತಾಡುವವರು. ನಮ್ಮ ದೂರದಿಂದ ಬಂದಂಥ ಶಂಕರ ಶೆಟ್ಟರು ಇದ್ದಾರೆ. ಆದ ಕಾರಣ ಈ ಸಂಸ್ಥೆ 100 ಕಾಲ ಬೆಳಗಿ ಬಾಳಲಿ, ಶ್ರೀರಾಮಚಂದ್ರನ ಆಂಜನೇಯನ ಪರಿಪೂರ್ಣ ಅನುಗ್ರಹ ಈ ಸಂಸ್ಥೆಗೆ ಇರಲಿ. ಈ ಸಂಸ್ಥೆ 100 ಕಾಲ ಬೆಳಗಿ ಬಾಳಲಿ, ಇನ್ನಷ್ಟು ಈ ಕಾರ್ಯ ಮಾಡುವುದಕ್ಕೆ, ಒಳ್ಳೆಯ ಕಾರ್ಯ ಮಾಡುವುದಕ್ಕೆ ಈ ಸಂಸ್ಥೆಗೆ ಆ ದೇವರ ಅನುಗ್ರಹಿಸಲಿ. ಇದರ ಹಿಂದೆ ನಮ್ಮೆಲ್ಲರ ಸಹಕಾರ ಇರಲಿ. ಅದು ಮಾತ್ರವಲ್ಲದೆ ಇವತ್ತು ಈ ಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂಥ ನವೀನ್ ಹಾಲ್ವರ ಆ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಆ ಒಂದು ಪಾರ್ಥಿವ ಶರೀರ ಬರುವ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ನಿರಂತರವಾಗಿ ಅದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆಯನ್ನು ಮಾಡಿ, ಅನೇಕ ಯುವಕರು ಅವರ ಮೇಲಿನ ಆ ಪ್ರೀತಿ ಅಭಿಮಾನದಿಂದ ಆ ಒಂದು ನೋವನ್ನು ಆ ಕುಟುಂಬಕ್ಕೆ ಆ ಒಂದು ಸಂತೈಸುವಂಥ ಒಂದು ಕೆಲಸವನ್ನು, ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಕೋಶಾಧಿಕಾರಿಯ ನವೀನ್ ಹಾಲ್ವರ ಆ ಒಂದು ಹೆಸರಲ್ಲಿ ಮಾಡಿದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅನೇಕ ಕುಟುಂಬಕ್ಕೆ ಒಂದು ಸಹಕಾರವಾಗಲಿ ಅಂತ ಹೇಳುತ್ತಾ, ದೇವರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಶ್ರೀರಾಮನ ಧರ್ಮಪತ್ನಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀರಾಮ ಅವರ ಧರ್ಮಪತ್ನಿ ತಮ್ಮ ಪರವಾಗಿ ಸುಮಾರು 15,000 ರೂಪಾಯಿಯನ್ನು ಅನ್ನದಾನಕ್ಕೆ ಬೇಕಾಗಿ ನೀಡಿದಂಥ ಶ್ರೀರಾಮ್ ಪಾವೂರು ಅವರಿಗೆ ಅಭಿನಂದನೆಗಳು. ಈ ದಿವಸ ಈ ಕಾರ್ಯಕ್ರಮವನ್ನು ನೋಡುವಾಗ ತುಂಬ ಖುಷಿಯಾಗುತ್ತೆ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಯುವ ಶಕ್ತಿ ಮನಸ್ಸು ಮಾಡಿದರೆ ಭವ್ಯ ಭಾರತದ ಕನಸನ್ನು ಖಂಡಿತವಾಗಿಯೂ ನನಸು ಮಾಡ್ಬೋದು ಅಂತೇಳಿ. ಬಹುಶಃ ಇವತ್ತು ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮೂಲಕ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀರಿ. ಯಾಕಂತ ಹೇಳಿದರೆ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರುವಂಥದ್ದು ಚೈನ್ ಸಿಸ್ಟಮ್, ಸಂಕೋಳಿ ರೀತಿಯಲ್ಲಿ ಅಂತ ಹೇಳ್ಬೋದು. ಒಂದು ಜೀವಿ ಇನ್ನೊಂದು ಜೀವಿಯನ್ನು ಅವಲಂಬಿಸುತ್ತಾ ಬದುಕ್ತಾ ಇದ್ದೇವೆ. ಪ್ರತಿಯೊಂದು ಜೀವಿಯು ಪರೋಪಕಾರಿಯಾಗಿ ಬದುಕ್ತಾ ಇದೆ. ಇವತ್ತು ಮರಗಿಡಗಳು ಔಷಧಿ ರೀತಿಯಲ್ಲಿ ಆಮ್ಲಜನಕವನ್ನು ಕೊಡುತ್ತಾ ಬದುಕ್ತಾ ಇದ್ದರೆ, ಪ್ರತಿಯೊಂದು ಜೀವರಾಶಿಯು ಒಂದಕ್ಕೊಂದು ಆಹಾರವಾಗಿ ಆದರೂ ಬದುಕ್ತಾ ಇದೆ. ಆದರೆ ಮನುಷ್ಯನ ಜೀವನ ಅನ್ನುವಂಥದ್ದು ಅದನ್ನು ಅಮೂಲ್ಯವಾಗಿಸುವುದು ನಮ್ಮ ಕೈಯಲ್ಲಿದೆ, ವೇಸ್ಟ್ ಬಾಡಿಗಳನ್ನಾಗಿ ಮಾಡುವುದು ನಮ್ಮ ಕೈಯಲ್ಲಿದೆ. 2 ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಒಂದು
ಅಮೂಲ್ಯವಾದ ಜೀವನವನ್ನು ನಡೆಸಲಿಕ್ಕೆ ಬಹಳ ದೊಡ್ಡ ಉದಾಹರಣೆ ಏನು ಅಂತ ಹೇಳಿದರೆ ಇವತ್ತು ಜೈ ಶ್ರೀರಾಮ್ ಸಂಸ್ಥೆ. ಯಾಕಂತೇಳಿದರೆ ನಮ್ಮ ಧರ್ಮದಲ್ಲಿ ಒಂದು ಮಾತಿದೆ, ಎಷ್ಟೇ ನೀನು ಸಂಪಾದಿಸು, ಎಷ್ಟೇ ನೀನು ಆಸ್ತಿ ಅಂತಸ್ತನ್ನು ಗಳಿಸು, ಸಮಾಜಕ್ಕೋಸ್ಕರ ಇತರರಿಗೋಸ್ಕರ ಸೇವೆ ಅನ್ನುವಂಥದ್ದು ಒಂದು ಇರಬೇಕು ಅಂತೇಳಿ. ಬಹುಶಃ ತನ್ನಲ್ಲಿ ಆಗುವಂಥ ರೀತಿಯ ಸೇವೆಯನ್ನು ಮಾಡುತ್ತಾ ಜನರಿಗೋಸ್ಕರ ತಾವಿದ್ದೇವೆ ಅನ್ನುವಂಥದ್ದು ತೋರಿಸಿಕೊಟ್ಟಂಥದ್ದು ಇವತ್ತು ಜೈ ಶ್ರೀರಾಮ್ ಸಂಸ್ಥೆ. ಇವತ್ತು ಯುವಶಕ್ತಿ ಒಂದಾಗಬೇಕು. ಯಾಕಂತೇಳಿದರೆ ನಮ್ಮ ಭಾರತದಂಥ ದೇಶವನ್ನು ಇವತ್ತು ಅನೇಕ ನಮ್ಮ ವಿರುದ್ಧ ರಾಷ್ಟ್ರಗಳು, ಪಾಕಿಸ್ತಾನದಂಥ ರಾಷ್ಟ್ರಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದೆ. ಅವರಿಗೆ ದಾರಿ ಇರುವಂಥದ್ದು ಎರಡೇ, ಏನು ಅಂತೇಳಿದರೆ, ಒಂದು ನಮ್ಮ ಭಾರತದ ಶಿಕ್ಷಣ ಪದ್ಧತಿ ಏನಿದೆಯೇ, ಇವತ್ತಿಗೂ ನಾವು ಗುರುಕುಲ ಸಿಸ್ಟಮಲ್ಲೇ ಆ ಒಂದು ಪದ್ಧತಿಯನ್ನೇ ಅವಲಂಬಿಸಿಕೊಂಡು ನಮ್ಮ ಶಿಕ್ಷಣ ಪದ್ಧತಿ ಇದೆ. ಇದನ್ನು ಹಾಳು ಮಾಡಿದರೆ ಭಾರತವನ್ನು ನಾಶ ಮಾಡ್ಬೋದು. ಇನ್ನೊಂದು ಏನು ಅಂತೇಳಿದರೆ, ನಮ್ಮ ಯುವಶಕ್ತಿಯನ್ನು ದಾರಿ ತಪ್ಪಿಸಿದರೆ ಭಾರತವನ್ನು ನಾಶ ಮಾಡ್ಬೋದು ಅಂತೇಳಿ. ಬಹುಶಃ ಇವತ್ತು ಯುವಶಕ್ತಿ ಏನಿದೆ ಅದು ಜಾಗೃತ ಆಗಬೇಕು. ನಮ್ಮಲ್ಲಿರುವಂಥ ಏನು ದುಶ್ಚಟಗಳಿದೆಯಾ ಅದನ್ನು ಹೋಗಲಾಡಿಸಬೇಕು. ಸಮಾಜದಲ್ಲಿ ಮಾದರಿಯಾಗಿ ಬದುಕಬೇಕು. ಒಬ್ಬ ಮನುಷ್ಯ ತಾನು ಏನು ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿದರೆ ಅವನು ಸತ್ತ ನಂತರ ಗೊತ್ತಾಗುತ್ತೆ. ಅವನ ಮರಣ ಕಾಲದಲ್ಲಿ 4 ಜನ ಇದ್ದರೆ ಅದೊಂದು ಮರಣ ಆಯಿತು ಅಂತ ಹೇಳ್ತೇವೆ. ಸಾವಿರಾರು ಗಟ್ಟಲೆ ಜನ ಅವನ ಮರಣಕಾಲದಲ್ಲಿ ಬಂದರೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಸತ್ತ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ನಾವು ಸಾಯುವಾಗ ಯಾವುದನ್ನು ಕೊಂಡೋಗೋದಿಲ್ಲ, ನಾವು ಮಾಡಿದಂಥ ಉಪಕಾರ, ಪರೋಪಕಾರ, ನಾವು ಮಾಡಿದಂಥ ಏನು ಒಳ್ಳೆ ಕೆಲಸ ಇದೆ ಅದನ್ನು ಮಾತ್ರ ನಾವು ಸಾಯುವ ಸಂದರ್ಭದಲ್ಲಿ ಕೊಂಡೋಗುವಂಥದ್ದು. ಹಾಗಿರುವಾಗ ನಮ್ಮ ಯುವಶಕ್ತಿ ಇವತ್ತು ಬಹಳ ಚೆನ್ನಾಗಿ ಹೇಳಿದರು ನಮಗೆ ಈ ಸಂಸ್ಥೆಯ ಪದಾಧಿಕಾರಿಗಳು. ಏನು ಅಂತ ಹೇಳಿದರೆ, ನಮ್ಮಲ್ಲೊಂದು ತೀರ್ಮಾನವನ್ನು ಮಾಡಿದ್ದೇವೆ. ನಾವು ಇವತ್ತು ಮದುವೆಯ ಮುಂಚಿನ ದಿವಸ ಇರ್ಬೋದು, ಮರು ದಿವಸ ಇರ್ಬೋದು, DJ ಇದನ್ನೆಲ್ಲವನ್ನು ನಿಲ್ಲಿಸಿ ಇವತ್ತೇನು ಹಾಡನ್ನು ಹಾಡಿದಾರ ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಲಕ್ಷಗಟ್ಟಲೆ ದುಡ್ಡು ಉಳಿಸಿ ಸಮಾಜವನ್ನು, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ ಅಂತೇಳಿ. ಖಂಡಿತವಾಗಿಯೂ ಇವತ್ತು ಬಹಳ ಯುವಕರಿಲ್ಲಿದ್ದೀರಿ. ರತನ್ ಅಂಥದ್ದು ಅನೇಕ ಈ ಒಂದು ಸಂಸ್ಥೆಯ ಯುವಕರಿದ್ದೀರಿ. ಅನ್ಮ್ಯಾರಿಡ್ಗಳು ತುಂಬ ಜನ ಇದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಬದಲಾದರೆ ಖಂಡಿತವಾಗಿ ನಿಮ್ಮನ್ನು ನೋಡಿ ಮಾದರಿಯನ್ನು, ನಿಮ್ಮ ಮಾದರಿತನವನ್ನು ನೋಡಿ ಇತರರು ಅವಲಂಬಿಸುವಂತೆ ಆಗಬೇಕು. ಜೈ ಶ್ರೀರಾಮ್ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಾ ನಿಮ್ಮ ಜೊತೆಯಲ್ಲಿದ್ದೇವೆ ನಾವು ಅನ್ನುವಂಥ ಮಾತನ್ನು ಹೇಳುತ್ತಾ, ನಿಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟುತನದಿಂದ ಸಮಾಜಕ್ಕೆ ಮಾದರಿಯಾಗಿ ಬೆಳೆದು ಬಂದಿದೆ. ಯಾಕಂತೇಳಿದರೆ ಇದಕ್ಕೆ ಉದಾಹರಣೆ, ನಾನು ಕಳೆದ 2 ವರ್ಷದ ಹಿಂದೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಹುಶಃ ಅವತ್ತಿನಿಂದ ಇವತ್ತಿಗೆ ಭಾಳಷ್ಟು ಬದಲಾವಣೆ, ತುಂಬ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಇಂಥ ಸಂಸ್ಥೆ ಪ್ರತಿಯೊಂದು ಮಟ್ಟದಲ್ಲೂ ಬೆಳಗಿ ಬರಬೇಕು. ಇದು ನಮ್ಮ ಕೇವಲ ಮಂಜೇಶ್ವರಕ್ಕೆ ಮಾತ್ರ ಅಲ್ಲ, ನಮ್ಮ ಕಾಸರಗೋಡು ಕೇರಳಕ್ಕೆ ಮಾದರಿಯಾಗಿ ಬೆಳೆಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಹಾಗೆಯೇ ವರ್ಷ ಕೊನೆಯಾದ ಕಾರಣ, ಕೆಲಸದ ಒತ್ತಡ ಇರುವ ಕಾರಣ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನಾನು ತೆರಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಈ ವಾಟ್ಸಪ್ನಿಂದ ಕೆಲವರು ಸಮಾಜದಲ್ಲಿ ಎಲ್ಲರಿಗೂ ತೊಂದರೆ ಅಂತ ಹೇಳ್ತಾರೆ. ಆದರೆ ಆ ತೊಂದರೆಗಳಿಲ್ಲದಂತೆ ಇದನ್ನು ಒಂದು ಸಮಾಜಮುಖಿ ಕೆಲಸವನ್ನು ಮಾಡುವುದಕ್ಕೆ ಪರಿವರ್ತನೆಗೊಂಡದ್ದು ಜೈ ಶ್ರೀರಾಮ್ ವಾಟ್ಸಪ್ ಬಳಗ ಈಗ ಸಮಾಜ ಸೇವೆ ಸಂಸ್ಥೆಯಲ್ಲಿ. ನನಗೂ ಅದರ ಇರತಕ್ಕಂಥ ಎಲ್ಲ ಸದಸ್ಯರಿಗೂ ಭಾಳ ಆತ್ಮೀಯವಾಗಿ ಒಟ್ಟಿಗೆ ಒಡನಾಟ ಇದ್ದವರು. ನಮ್ಮ ಮುಳಿಂಜ ಭಾಗದಲ್ಲಿ ಒಂದು ಮಹಿಳೆ ಮದುವೆಗೆ ಭಾಳಷ್ಟು ಸಂಕಷ್ಟವನ್ನು ಪಡ್ತಾ ಇತ್ತು. ಬೇರೆ ಬೇರೆ ಮೂಲಗಳಿಂದ ನಾನು ಅವರಿಗೆ ಕರಿಮಣಿ ಮತ್ತು ಧನ ಸಹಾಯವನ್ನು ಮಾಡಿದ್ದೆ. ಈ ಸಂಸ್ಥೆಯ ರಾಜ ಬಿಲ್ಚಾವಡ್ರು ಮತ್ತು ರತನ್ ಕುಮಾರ್ ಅವರಲ್ಲಿ ಹೇಳಿದಾಗ ಭಾಳ ಸಂತೋಷದಿಂದ ಅವರ ಮನೆಗೆ ಹೋಗಿ ಧನ ಸಹಾಯವನ್ನು ಮಾಡಿದಂಥ ಚಿತ್ರಣ ನನ್ನ ಕಣ್ಣ ಮುಂದೆ ಇವತ್ತಿಗೂ ಇದೆ. ಹಾಗಾಗಿ ಅವರನ್ನು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಮ್ಮ ಹಿರಿಯರ ಒಂದು ಮಾತುಂಟು, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ. ಅದು ಇಂದಿನ ಯುವಕರೇ ಮುಂದಿನ ಜನಾಂಗ. ಮಂಜೇಶ್ವರ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಊರು. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳು, ಕಯ್ಯಾರ ಕಿಂಜನ್ ರೈಗಳು, ಇಂತಹ ಹಲವು ಮಹನೀಯರು ಜನಿಸಿದ ನಾಡಿನಲ್ಲಿ
ನಂತರ ಸಮಾಜ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ಒಂದು ಕೆಲವು ಅನಾಗರಿಕ ಕೃತ್ಯಗಳಿಂದಾಗಿ ಮಂಜೇಶ್ವರಕ್ಕೆ ಸ್ವಲ್ಪ ಹೆಸರು ಬೇಡದ್ದು ಬಂದಿತ್ತು. ಈಗ ಏನಾಗಿದೆ ಅಂತೇಳಿದರೆ ಇವತ್ತಿನ ಯುವಕರು ಒಳ್ಳೆಯ ಕೆಲಸಗಳನ್ನು ಮಾಡಿ ಬಹುಶಃ ನಮ್ಮ ಪ್ರದೇಶದಲ್ಲಿ ಆ ಕೆಟ್ಟ ಹೆಸರನ್ನು ಅಳಿಸಿ ಈಗ ಶಾಶ್ವತವಾದ ಶಾಂತಿಯ ಪ್ರದೇಶ, ಶಾಂತಿ, ಸಹೋದರ ಸಹೋದರಿಯರು ಏಕೀಕೃತರಾಗಿರತಕ್ಕಂಥ ಒಂದು ಪ್ರದೇಶವಾಗಿ ಇವತ್ತು ಈ ಮಂಜೇಶ್ವರ ಬೆಳೆದು ಬಂದಿದ್ದರೆ ಅದರಲ್ಲಿ ದೊಡ್ಡ ಕೊಡುಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬಂಧುಗಳೇ, ಸಮಾಜದಲ್ಲಿ ಇವತ್ತು ದುರಿತರು, ದುಮ್ಮಾನದಲ್ಲಿ ಅಥವಾ ಕಷ್ಟ ಸಂಕಷ್ಟಗಳಲ್ಲಿ ನರಳುತ್ತಿರುವಂತಹ ಅನೇಕ ಕುಟುಂಬಗಳು ನಮ್ಮ ಮುಂದೆ ಇದೆ. ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮೇಲಕ್ಕೆ ತರುವಂಥ ಪ್ರಯತ್ನ ಬರಬೇಕು. ನಾನು ಇವತ್ತು ಶ್ರೀರಾಮ್ ಸೇವಾ ಬಳಗದಲ್ಲಿ ನಾನು ಹೇಳ್ತಾ ಇದ್ದೇನೆ, ಸರ್ಕಾರದ ಸವಲತ್ತುಗಳು ಇವತ್ತು ಸರಿಯಾದ ವ್ಯಕ್ತಿಗಳಿಗೆ ತಲುಪ್ತಾ ಇಲ್ಲ. ಇವತ್ತು ತುಂಬ ತೊಂದರೆಗಳನ್ನು ಸರ್ಕಾರದ ಕೆಲವು ಪದ್ಧತಿಗಳಿಂದಾಗಿ ಅನುಭವಿಸ್ತಾ ಇದೆ. ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಒಳ್ಳೆಯ ಯೋಜನೆಗಳು, ಅದು ನಮ್ಮ ಮೂಲ ನಿವಾಸಿಗಳಿಗೆ ಅಥವಾ ಮೂಲ ಪ್ರದೇಶದ ಬಂಧುಗಳಿಗೆ ತಲುಪ್ತಾ ಇಲ್ಲ. ಒಂದು ಆಧಾರ್ ಕಾರ್ಡ್ ಮತ್ತು ನಮ್ಮ ಪ್ಯಾನ್ ಕಾರ್ಡನ್ನು ಒಂದು ಲಿಂಕ್ ಮಾಡುವಂಥ ಒಂದು ವ್ಯವಸ್ಥೆ ಈಗ ಆಗ್ತಾ ಇದೆ. ಅದು ಕಡ್ಡಾಯವಾಗಿದೆ. ಅದರ ಕೆಲಸವನ್ನು ನಾವು ಅಕ್ಷಯ ಕೇಂದ್ರದಲ್ಲಿ ಹೋಗಿ ನಿಂತು ಸಾಲಾಗಿ ನಿಲ್ಲುವಂಥದ್ದು ನಾವು ನೋಡ್ತಾ ಇದ್ದೇವೆ. ದಯವಿಟ್ಟು ಶ್ರೀರಾಮ್ ಸೇವಾ ಬಳಗ ಏನಿದೆಯಾ, ಈ ಸಂಸ್ಥೆ ಒಂದು ಸೇವಾ ಸಂಸ್ಥೆಯನ್ನು ತೊಡಗಿಕೊಳ್ಳುವುದಿದ್ದರೆ ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರವನ್ನು ನಾವೆಲ್ಲ ಕೊಡಲಿಕ್ಕೆ ಇಚ್ಛಿಸಬಹುದು ಅಥವಾ ಸಹಾಯ ಮಾಡಬಹುದು ಎಂಬ ನೆಲೆಯಲ್ಲಿ ಬಹುಶಃ ಇದು 3ನೇ ವರ್ಷದ ಕಾರ್ಯಕ್ರಮ. ಇದರಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನೊಂದು ಈ ಸಂಸ್ಥೆಯ ಸ್ಥಾಪಕರು ಮತ್ತು ಕೋಶಾಧ್ಯಕ್ಷ ಆದಂಥ ನನ್ನ ಆತ್ಮೀಯರು ನವೀನ್ ಆಳ್ವ ಬಾನಬೆಟ್ಟು, ಆ ಹುಡುಗನ ಬಹಳ ಒಂದು ಸಮಾಜ ಸೇವೆಯನ್ನು ನಾವು ಮನ್ನಿಸಬೇಕು. ಆದರೆ ದೇವರ ಚಿತ್ತದಲ್ಲಿ ಅದು ಎಷ್ಟು ದಿನ ಅಂತ ನಮಗೆ ಗೊತ್ತಿರುವುದಿಲ್ಲ. ಅವು ಆಕಸ್ಮಿಕವಾದ ಅವಘಡದಿಂದ ದೈವಾಧೀನರಾಗಿದ್ದಾರೆ. ಅವರ ಮನೆಯವರಿಗೂ ನಾನು ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಿಕೊಳ್ಳುತ್ತಾ ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿಕೊಳ್ಳುತ್ತಾ 3ನೇ ವರ್ಷದ ಈ ಕಾರ್ಯಕ್ರಮ ಇದು. ಈ ಮಗು ಹುಟ್ಟಿದ ಮೇಲೆ ಈಗ ನಡೀಲಿಕ್ಕೆ ಆರಂಭ ಮಾಡಿದೆ ಅಂತ. ಈ ಸಂಸ್ಥೆ ಇನ್ನಷ್ಟು ಬಾಳಲಿ, ಬೆಳಗಲಿ, ನಮ್ಮಂಥವರ ಸಹಕಾರ ನಿಮಗೆ ಯಾವತ್ತು ಇದೆ ಎಂಬ ಆಶ್ವಾಸನೆಯೊಂದಿಗೆ ಇದು ಭಾಷಣದ ಸಮಯ ಅಲ್ಲ. ಎಲ್ಲ ವೈದ್ಯಕೀಯ ಪರೀಕ್ಷೆಗೆ ಅಥವಾ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ತಯಾರಾಗಿದ್ದೀರಿ. ನೀವು ಸಮಾಜ ಸೇವೆ ಮಾಡುವಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರುತ್ತಾ ಅವಕಾಶ ಕೊಟ್ಟದಕ್ಕೆ ನಾನು ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮ ನಿಜವಾಗ್ಲೂ ನಮಗೆ ನೋಡಿದಾಗ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಮೊದಲಾಗಿ ವಂದಿಸುತ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ಯಾಕಂದರೆ ಸಂಡೇ ಅಂದರೆ ವಾರದಲ್ಲಿ ಒಂದು ರಜೆ ಸಿಗೋದಂದರೆ ಸಂಡೇ ನಮಗೆ ಮಾತ್ರ, ಅಂದರೆ ಆದಿತ್ಯವಾರ ಮಾತ್ರ. ಸೊ ಇಂತಹ ಆದಿತ್ಯವಾರವನ್ನು ಯಾವುದೇ ಬೇರೆ ರೀತಿಗೆ ಉಪಯೋಗಿಸದೆ ಎಲ್ಲ ಸಮಾಜ ಸೇವಕರು ಕೂಡ ಇಂತಹ ಮಹತ್ತರವಾದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ. ಯಾವುದೇ ಕಾರ್ಯಕ್ರಮ ಆದರೂ, ಯಾವುದೇ ಸಮಸ್ಯೆಗಳಾದರೂ ಕಾರ್ಯಕ್ರಮ 9:30 ಅಂತ ಸ್ಟಾರ್ಟ್ ಆಗೋದು 12 ಗಂಟೆಗೆ. ಬಟ್ ಇಲ್ಲಿ ಈ ಮಂಜೇಶ್ವರದ ಸಮಾಜ ಸೇವೆಯಲ್ಲಿಗೆ ಪ್ರೋತ್ಸಾಹ ನೀಡುವಂತಹ ನಿಮ್ಮಂತಹ ಅತಿಥಿಗಳಿಗೆ ಅಥವಾ ನಿಮ್ಮಂತಹ ಇಲ್ಲಿ ನಮ್ಮಕ್ಕಿಂತ ಅತಿಥಿಗಳು ನೀವಾಗಿದ್ದೀರಾ. ಯಾಕಂದ್ರೆ ನಾವು ಬೆರಳೆಣಿಕೆಯಷ್ಟು ಅತಿಥಿಗಳು ಮಾತ್ರ ಸ್ಟೇಜಲ್ಲಿದ್ದೀವಿ. ಆದರೆ ನಮಗಿಂತ ಹೆಚ್ಚು ಅತಿಥಿಗಳು ನಮ್ಮ ಮುಂದ್ಗಡೆನೇ ಇದ್ದಾರೆ. ಮೊದಲಾಗಿ ನಿಮಗೆ ವಂದಿಸಬೇಕು ಅಂತೇಳಿ ನಾನು ನನ್ನ ವಂದನೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಆಡಿಟೋರಿಯಮಲ್ಲಿ ಫುಲ್ಲಾಗಿ ಕೂತ್ಕೊಂಡಿದ್ದೀರಾ. ಹೆಚ್ಚಿನ ಕಾರ್ಯಕ್ರಮ ನಾವು ನೋಡಿದಾಗ ನಮಗೆ ಕಾಣೋದು ಬೆರಳೆಣಿಕೆಯನ್ಸು ಆಡಿಯನ್ಸ್ ಕಾಣ್ತಾ ಇರೋದು. ಬಟ್ ಇಲ್ಲಿ ನೋಡಿದರೆ ಈ ಸಮಾಜ ಸೇವೆಗೆ ಅಥವಾ ನಿಮ್ಮ ಒಂದು ಪ್ರೋತ್ಸಾಹ ಎಷ್ಟಿದೆ ಅಂತೇಳಿ ಇವತ್ತಿನ ಈ ವೇದಿಕೆ ಮುಂಭಾಗದಲ್ಲಿ ನೋಡುವ ಜನಸಂಖ್ಯೆ ನೋಡುವ ನಮಗೆ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಪ್ರಸ್ತುತ ಒಂದೆರಡು ಮಾತುಗಳನ್ನು ನನ್ನ ಬಗ್ಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಬೆಂಗಳೂರಿನವನಲ್ಲ, ಮೂಲತಃ ಇಲ್ಲಿ ಕಡಂಬಾರ ಮನೆಯವನ್ನೇ. ಮೌನೇಶ್ ಆಚಾರ್ಯ ಅವರ ಸಂಬಂಧಿನ ನಾನು ಕೂಡ. ಜೊತೆಗೆ ನಾನೀಗ ಪ್ರಸ್ತುತವಾಗಿ ಕೆಲಸದಲ್ಲಿ ಇರೋದು ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರಬಂಧಕರಾಗಿ ವರ್ಕ್ ಮಾಡ್ತಾ ಇದ್ದಾನೆ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇರೋದು ನಾನು ಇವಾಗ ಬೆಂಗಳೂರಲ್ಲಿ. ಜೊತೆಗೆ ಈ ಶ್ರೀರಾಮ ಸಮಾಜ ಸೇವಾ ಸಂಸ್ಥೆಗೆ ಮೊದಲಾಗಿ ನಾನು ನಿಜವಾಗ್ಲೂ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದೊಂದು ಮಹತ್ತರವಾದ ಸಂಸ್ಥೆ ಆಗಿದೆ. ಶ್ರೀಯುತ ನನ್ನ ತಮ್ಮನೇ ಆದ ರತನ್ ಹೊಸಂಗಡಿಯವರು ನನ್ನನ್ನು ಈ ಗ್ರೂಪಿಗೆ ಒಂದು ಸದಸ್ಯನನ್ನೇ ಕೂಡ ನನ್ನನ್ನು
ಒಪ್ಪಿಕೊಂಡಿದ್ದಾರೆ, ನನ್ನನ್ನು ಅವರ ಗ್ರೂಪಿಗೆ ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ಮೊದಲಾಗಿ ರತನ್ ಹೊಸಂಗಡಿ ಅವರಿಗೂ ಅವರ ಸಂಸ್ಥೆಯ ಅಂದರೆ ಈಗ ನಾನು ಕೂಡ ಅದರಲ್ಲಿ ಮೆಂಬರ್ ಆಗಿರೋ ಕಾರಣ ನಮ್ಮ ಸಂಸ್ಥೆಗೆ ನಾನು ಮೊದಲಾಗಿ ಗೌರವವನ್ನು ವಂದನೆಯನ್ನು ನೀಡ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮ ಹೆಚ್ಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಏನಾಗುತ್ತೆ ಅಂತೇಳಿದರೆ ಆದಿತ್ಯವಾರ ಅಂತೇಳಿದ್ರೆ ಯಾರಿಗೂ ಟೈಮ್ ಇರೋದಿಲ್ಲ. ಬೆಳಿಗ್ಗೆ ನಾವು ಹೇಳೋದೇ 12 ಗಂಟೆಗೆ ಎದ್ದರೆ ಒಂದು ಸ್ನಾನ ಮಾಡಿ ಬರೋದಕ್ಕೆ ನಮಗೆ 2-3 ಗಂಟೆಗೆ ಬೇಕಾಗತ್ತೆ. ಆಮೇಲೆ ಸಂಜೆ ಆದರೆ ಯಾರೋ ಫ್ರೆಂಡ್ಸ್ಗಳು ಬರ್ತಾರೆ ಅಥವಾ ಯಾರು ಫ್ರೆಂಡ್ಸ್ಗಳಿದ್ದರೆ ಅವ್ರನ್ನ ಕರ್ಕೊಂಡು ಎಲ್ಲರೂ ಹೋಗೋದು, ಕೂತ್ಕೊಳ್ಳೋದು, ಪಾರ್ಟಿ ಮಾಡೋದು, ಈ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಕಳೀತಾ ಅಲ್ಲದೆ ಅದಲ್ಲದೆ ಇವಾಗಿನ ಇನ್ನೊಂದು ವಿಷಯ ಏನಂತಂದರೆ ವಾಟ್ಸಪ್. ಈ ವಾಟ್ಸಪ್ಪನ್ನು ಒಳ್ಳೆ ರೀತಿಯಲ್ಲೂ ಬಳಸ್ಬೋದು ಅಥವಾ ಅದನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗ ಮಾಡುವವರೇ ಸಾಧಾರಣ ಆಲ್ಮೋಸ್ಟ್ ಜಾಸ್ತಿ ಇದ್ದಾರೆ. ಅಂಥ ಗ್ರೂಪಿನಲ್ಲಿ ಹೆಚ್ಚಿನ ಈ ಯುವಕರು ಸೇರಿಕೊಂಡು ಇಂತಹ ಒಂದು ಬಳಗವನ್ನು ಮಾಡಿ ಇತ್ತೀಚೆಗೆ ನಾನು ಬದಿಯಡ್ಕಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಜಯಮಣಿಯಂಪಾರೆ ಮತ್ತು ಅವರ ನೇತೃತ್ವದಲ್ಲಿ ಅವರ ತಂಡ ಇಂತಹ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದು ಕಾಸರಗೋಡು ಜಿಲ್ಲೆಯಾದಂಥ ಕಾಸರಗೋಡು ಜಿಲ್ಲೆ ಅದೇ ಎಂಟೈರ್ ಕರ್ನಾಟಕದಲ್ಲಿಯೇ ಈಗ ತುಂಬ ಮನೆ ಮಾತಾಗಿರುವಂಥ ಒಂದು ಕಾರ್ಯಕ್ರಮವಾಗಿದೆ. ಅದೇ ಗುಂಪಿಗೆ ಸೇರುತ್ತಿರುವಂಥ ಇನ್ನೊಂದು ಸಂಸ್ಥೆ ಅಂದರೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ. ಈ ಸಂಸ್ಥೆಯು ಕೇವಲ ವಾಟ್ಸಪ್ಗಳಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜು ಅಥವಾ ಇನ್ನಿತರ ಅಸಭ್ಯ ಮೆಸೇಜ್ಗಳನ್ನು ಏನು ಮುಂದುವರಿತಾ ಇಲ್ಲ. ಸಮಾಜ ಸೇವೆಗೆ ಅಂದರೆ ಸಮಾಜ ಸೇವೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಮಹತ್ತರವಾದ ಸಾಧನೆ ಇನ್ನೊಂದಿಲ್ಲ. ಯಾಕಂದರೆ ಈಗ ನಾವು ನೆನಪಿರುವುದು ಇತ್ತೀಚೆಗಂತೆ ದಿವಂಗತರಾದ ನವೀನ್ ಆಳ್ವ ಅವರು ನಮ್ಮನ್ನು ಅಗಲಿದ್ದಾರೆ. ಸೊ ಅಂತಹ ವ್ಯಕ್ತಿಯನ್ನು ಅವರು ಇದೇ ರೀತಿ ಅವನು ಇದಕ್ಕಿಂತ ಮೊದಲು ಅವರು ವಿದೇಶದಲ್ಲಿ ಇದ್ದು ಅವರು ತಮ್ಮ ದಿವಂಗತರಾದರು. ಅವರನ್ನು ಗುರುತಿಸಲ್ಪಡುವಂತಹ ಒಂದು ಆ ಸಂಸ್ಥೆಗೆ ಸೇರಿದವರಾದ ಕಾರಣ ಅವರನ್ನು ಈಗ ಗುರುತಿಸಲ್ಪಟ್ಟಿದ್ದೀರಾ. ಸೊ ಅವರಿಗೆ ಒಂದು ಹೆಸರು, ಅವರ ಮನೆಯವನಿಗೆ ಹೆಸರು. ಅದೇ ರೀತಿ ಈ ಸಮಾಜದಲ್ಲಿ ಯುವಕರು ಇಂತಹ ಸಮಾಜ ವೇದಿಕೆ ಅದೇ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮೇಯ್ನಾಗಿ ಅವರು ಈ ರಜಾ ದಿನಗಳನ್ನು ಉಪಯೋಗಿಸೋದು ಒಂದಾ ಕ್ರಿಕೆಟ್ ಇರುತ್ತೆ, ಇಲ್ಲಾಂದರೆ ಕಬಡ್ಡಿ ಇರುತ್ತೆ ಅಥವಾ ಬೇರೇನೋ ಇದುಗಳಿರುತ್ತೆ. ಅದೇ ರೀತಿ ಯಾವುದೇ ಯುವಕರಿಗೆ ಬಂದುಬಿಟ್ಟು ಸಮಾಜ ಸೇವೆಯಲ್ಲಿ ಅಥವಾ ಸಮಾಜ ಸೇವೆಯ ಮೂಲಕ ಬಂದುಬಿಟ್ಟು ಜನರಿಗೆ ಒಂದು ಉಪಕಾರ ಆಗಲಿ ಅಂತೇಳಿ ಯಾರೂ ಅಂತ ಒಂದು ಇದು ಮಾಡ್ತಾ ಇಲ್ಲ. ಬಟ್ ಅದು ರತನ್ ಹೊಸಂಗಡಿ ಅವರ ಬಳಗ ಅಂತ ನಮ್ಮ ಬಳಗ ತೀರ್ಕೊಂಡು ಇಂತಹ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದೇ ರೀತಿ ಇಂದಿನ ದಿನಗಳಲ್ಲಿ ರಕ್ತದಾನ ಶಿಬಿರ ಕೂಡ ಒಂದು ಹಮ್ಮಿಕೊಂಡಿದ್ದಾರೆ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಬಳಸಿಕೊಳ್ಳಿ. ಇಂತಹ ಸಮಾಜ ಸೇವೆಗೆ ಯಾಕಂದರೆ ಕೆಲವರಿಗೆ ಇರ್ಬೋದು ಜೈ ಶ್ರೀರಾಮ್ ಸಮಾಜ ಸೇವೆ ಸಂಸ್ಥೆ ಅಂತ ಹೇಳಿದ್ರೆ ಇದೇನೋ ಪಾರ್ಟಿಗೆ ಸಂಬಂಧಪಟ್ಟದ ಅಥವಾ ಇತರ ಸಂಘಟನೆಗಳಿಗೆ ಏನಾದರೂ BJPನ ಅಥವಾ ಬಂದ್ಬಿಟ್ಟು ಬೇರೆ ಏನಾದರೂ ಸಂಬಂಧ ಅಂತೇಳಿ ಈ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಒಂದು ದೇವರ ಹೆಸರು. ಆ ನಾಮದ ಅಡಿಯಲ್ಲಿ ಬಂದ್ಬಿಟ್ಟು ಯಾವುದೇ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಸಂಘಟನೆಗಳು ಯಾವುದೇ ಭೇದ ಭಾವ ಇಲ್ಲದೆ ಸಮಾಜ ಸೇವೆಗೆ ಮಾತ್ರ ಬಳಸ್ತಿರುವಂಥ ಇದೊಂದು ಸಂಸ್ಥೆಯಾಗಿದೆ. ಅದೇ ರೀತಿ ಇದರಲ್ಲಿ ನಾವು ಎಷ್ಟೋ ಕ್ಲಬ್ಗಳಲ್ಲಿ ನಾನಂತೂ ನನ್ನ ಈ ಕ್ಯಾರಿಯರಲ್ಲಿ ಎಷ್ಟೋ ಸಮಾಜ ಸಂಸ್ಥೆಗಳಲ್ಲಿ ಅಥವಾ ಕ್ಲಬ್ಗಳಲ್ಲಿ ಕೂಡ ನಾನು ಇದ್ದೆ. ಬಟ್ ಆ ಕ್ಲಬ್ಗಳೆಲ್ಲ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ 10 ವರ್ಷ ಇರುತ್ತೆ ಮತ್ತು ಕಣ್ಮರೆ ಆಗಿಬಿಡುತ್ತೆ. ಬಟ್ ಅದು ಯಾಕಂತ ಹೇಳಿದರೆ ಸಮಾಜದ ಅಂದರೆ ಕ್ಲಬ್ಬಿನ ಅಥವಾ ಆ ಗ್ರೂಪಿನಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು. ಯಾಕಂತ ಹೇಳಿದರೆ ಒಬ್ಬನನ್ನು ಸೆಕ್ರೆಟರಿ, ಒಬ್ಬನನ್ನು ಪ್ರೆಸಿಡೆಂಟ್ ಮಾಡಿರಿ, ಇನ್ನೊಬ್ಬನಿಗೆ ಆಗೋದಿಲ್ಲ. ಯಾಕೆಂತ ಭಿನ್ನಾಭಿಪ್ರಾಯ. ಎಲ್ಲರೂ ಕೂಡ ನಾನು ಮೇಲೆ ಬರಬೇಕು ಅಥವಾ ಆ ಗುಂಪಿನೆಲ್ಲ ನಾನೇ ಹೈಲೈಟ್ ಆಗಬೇಕು, ನಾನೇ ಮುಂದೆ ಓಡಾಡಬೇಕು ಅಥವಾ ನನ್ನ ಹೆಸರು ಹೈಲೈಟ್ ಆಗಬೇಕು ಅಂತೇಳಿ. ಬಟ್ ದಯವಿಟ್ಟು ಎಲ್ಲ ಕ್ಲಬ್ಬಿನ ಸದಸ್ಯರೆಲ್ಲ ಒಂದು ವಿನಂತಿ, ಯಾರು ಕೂಡ ಇದನ್ನು ಅಧ್ಯಕ್ಷರಾಗಲಿ, ಗೌರವಾಧ್ಯಕ್ಷರಾಗಲಿ ಅಥವಾ ಯಾರೇ ಆಗಲಿ ಅವನು ಮಾತ್ರ ಅದಕ್ಕೆ ಲೀಡ್ರ್ ಅಲ್ಲ. ಈ ಸಂಸ್ಥೆಯ ಪ್ರತಿಯೊಬ್ಬನು ಕೂಡ ಅದರ ಅಧ್ಯಕ್ಷನೇ, ಪ್ರತಿಯೊಬ್ಬ ಕಾರ್ಯಕರ್ತರು ಅದರ ಉನ್ನತ ಮಟ್ಟದ ಇರುವನೇ. ಆ ಸಂಸ್ಥೆಗೆ ನಿಮ್ಮನ್ನು ಸೇರಿಸಲ್ಪಟ್ಟದಕ್ಕೆ ಪ್ರತಿಯೊಬ್ಬ ಸದಸ್ಯರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಯಾವುದೇ ಭಿನ್ನಾಭಿಪ್ರಾಯಗಳು ಬರದೆ ಒಳ್ಳೆ ರೀತಿಯಲ್ಲಿ ಈ ಸಂಸ್ಥೆ ಕೇವಲ ಈ ಹೊಸಂಗಡಿ ಅಥವಾ ಕಾಸರಗೋಡು ಈ ಕೇರಳ ರಾಜ್ಯದಲ್ಲಿ ಅಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ಇದೊಂದು ಮಹತ್ತರವಾದ ಬೆಳವಣಿಗೆಯನ್ನು ಪಡೀಲಿ. ಆ ದೇವರ ಆಶೀರ್ವಾದ ಈ ಸಂಸ್ಥೆಯ ಮೇಲೆ, ಸಂಶಯ ಎಲ್ಲರಿಗೆ ಮೇಲೆ ಇರಲಿ. ಅದೇ ರೀತಿ ಈ ಸಂಸ್ಥೆ ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ನಿನ್ನೆ ರಾತ್ರಿಯಿಂದ, ಯಾಕಂದರೆ ಈ ಗ್ರೂಪಿನಲ್ಲಿ ಕೂಡ ನಾನಿದ್ದೀನಿ. ಸೊ ನಿನ್ನೆ ರಾತ್ರಿಯಿಂದ ಅವರು ಯಾವ ಥರ ಇಲ್ಲಿ ಈ ಒಂದು ಸ್ಟೇಜ್ ಅಳವಡಿಸಲಿಕ್ಕೆ ಅಥವಾ ಇಲ್ಲಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ನಾವೇನಿಲ್ಲ ಮನೇಲಿ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಬಂದುಬಿಟ್ಟು ಒಂದು ಮೆಸೇಜ್ ಮಾಡ್ತೀವಿ, ಓ ಸೂಪರ್, ಅಥವಾ ಬೇರೆ ಏನಾದರೂ ಕೊಂಡು ಹಾಕ್ಕೊಂಡು ಬಂದುಬಿಟ್ಟು ಒಂದು ಚಿಹ್ನೆಯನ್ನು ತೋರಿಸ್ತೀವಿ. ಬಟ್
ದಯವಿಟ್ಟು ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ಅಥವಾ ಸೆಕ್ರೆಟರಿ ಆಗಲಿ ಅಥವಾ ಪ್ರೆಸಿಡೆಂಟ್ ಆಗಲಿ ಅವರನ್ನು ಬರಲಿಕ್ಕೆ ಅಥವಾ ನೀವು ಬನ್ನಪ್ಪ ಇಲ್ಲಿ ಬಂದಕ್ಕೆಂದು ಕೆಲಸ ಮಾಡಪ್ಪ ಅಂತ ಹೇಳುವಂಥ ಅವಕಾಶವನ್ನು ದಯವಿಟ್ಟು ಯಾರು ಮಾಡಿಕೊಡಬೇಡಿ. ಎಲ್ಲರೂ ಕೂಡ ಅವರ ಸಂಸ್ಥೆ ನಮ್ಮ ಮನೆಯ ಕೆಲಸ ಅಂತ ಹೇಳ್ಕೊಂಡು ಬಂದು ಸಂಸ್ಥೆಯಲ್ಲಿ ವರ್ಕ್ ಮಾಡಿ ಈ ಸಂಸ್ಥೆ ಇನ್ನೂ ಉತ್ತರೋತ್ತರಕ್ಕೆ ಬೆಳೀಲಿ. ಆ ದೇವರ ಆಶೀರ್ವಾದ ಖಂಡಿತ ಇರಲಿ. ಜೈ ಶ್ರೀರಾಮ್. ಪ್ರದರ್ಶನವನ್ನು ನೀಡಿದಂಥ ಸಂಪತ್ ಕುಮಾರ್ ಇವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ವೇದಿಕೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ತಮ್ಮಿಂದ ಆಗುವ ಕೊಡುಗೆಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಕೂಡಿದಂಥ ಕಂಬಳ ಭಟ್ರನ ಮಗಳು ಎಂಬ ಚಲನಚಿತ್ರ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ಈ ವೇದಿಕೆಯಲ್ಲಿ ಇನ್ನೊಂದು ಪ್ರಮುಖವಾದ ಯೋಜನೆಗೆ ಚಾಲನೆಯನ್ನು ನೀಡಲಿಕ್ಕೆ ಇಷ್ಟಪಟ್ಟಿದ್ದೇವೆ. ಅದಾಗಿಯೇ ನಮ್ಮ ಪರಿಸರ ಸಂರಕ್ಷಣೆ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪರಿಸರ ಪ್ರೇಮಿ ಮಾಧವ ಉಳ್ಳಾಳ್ ಅವರ ಆಶಯದೊಂದಿಗೆ ಕೈ ಜೋಡಿಸುವ ಪ್ರಯತ್ನದಲ್ಲಿ ನಾವು ಈ ಯೋಜನೆಯನ್ನು ಇನ್ನಷ್ಟು ವಿಪುಲಗೊಳಿಸಲು ನಿರ್ಧರಿಸಿದ್ದೇವೆ. 3ನೇ ವಾರ್ಷಿಕ ಉತ್ಸವವನ್ನು ಪರಿಸರದೊಂದಿಗೆ ಆಚರಿಸುವ ಆಶಯದೊಂದಿಗೆ ಈ ಯೋಜನೆಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ಮಾಧವ ಉಳ್ಳಾಳ್ ಅವರು ನಮ್ಮ ಸಂಘಟನೆಗೆ ತಮ್ಮ ಉದಾರ ಮನಸ್ಸಿನಿಂದ ಸಸಿಯನ್ನು ವಿತರಣೆ ಮಾಡಲಿಕ್ಕೆ ಬಯಸಿದ್ದಾರೆ. ಅವರು ತಮ್ಮ ದಿವ್ಯ ಹಸ್ತದಿಂದ ಆ ಸಸಿಯನ್ನು ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ನೀಡಿ ಪರಿಸರ ಉಳಿಸುವ ಯೋಜನೆಗೆ ಸಹಕಾರ ನೀಡಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಕ್ಕಂತೆ ತನ್ನ ಹೆಸರನ್ನು ಕೂಡ ಪರಿಸರದಲ್ಲಿ ಅಜರಾಮರವಾಗಿ ಗುರುತಿಸಿಕೊಳ್ಳುತ್ತಿರುವಂಥ ಸಹೃದಯಿ ಶ್ರೀ ಮಾಧವ ಉಳ್ಳಾಳ್ ಈಗಾಗಲೇ ಮಂಗಳೂರಿನಲ್ಲಿ ಸಾಲು ಮರವನ್ನು ನೆಡುವ ಮೂಲಕ ತನ್ನದೇ ಆದ ಕೊಡುಗೆಯನ್ನು ಪರಿಸರಕ್ಕೆ ನೀಡಿದಿರುವಂಥ ಸಹೃದಯಿ ಇದೀಗ ಮುಂದೆ ನಮ್ಮ ಮಂಜೇಶ್ವರದಲ್ಲಿ ಚತುಷ್ಪಥ ನಿರ್ಮಾಣವಾಗಲಿರುವಾಗ ಇಲ್ಲಿಂದ ಕಾಸರಗೋಡಿನ ತನಕ ಗಿಡಗಳನ್ನು ನೆಡುವ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದೇವೆ. ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಇದರ ತೃತೀಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಸಾಮಾಜಿಕ ಧಾರ್ಮಿಕ ರಂಗದ ಸಾಧಕ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಶ್ರೀ ಶಂಕರ್ ಬಿ ಶೆಟ್ಟಿ ವಿರಾರ್ ಅವರಿಗೆ ಅಭಿಮಾನಪೂರ್ವಕವಾಗಿ ಪ್ರಾದಾನಿಸಿದ ಸಮಾಜ ರತ್ನ ಪ್ರಶಸ್ತಿ ಗೌರವಾನ್ವಿತರೇ. ತುಳುನಾಡಿನಲ್ಲಿ ಜನಿಸಿ ಮಹಾನಗರಿ ಮುಂಬೈಯಂತಹ ಹೊರನಾಡಿನಲ್ಲಿ ಕಾಯಕ ಕಂಡುಕೊಂಡು ಸರ್ವ ವಲಯದಲ್ಲೂ ನಾಯಕರೆನಿಸಿಕೊಂಡ ನಿಮ್ಮ ಸಾಧನೆ ಅಭಿನರ್ಹವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಮುಲ್ಕಿ ಸಮೀಪದ ಬಲ್ಕುಂಜೆ ಗ್ರಾಮದ ಚೆನ್ನಯ್ಯ ಬೆನ್ನಿ ಎಂಬಲ್ಲಿನ ಭೋಜಶೆಟ್ಟಿ ನೇತ್ರಾವತಿ ಬಿ ಶೆಟ್ಟಿ ದಂಪತಿಗಳ ಪುತ್ರರಾಗಿ ಜನಿಸಿ ಎಲವೆಯಲ್ಲಿಯೇ ಹೊಟ್ಟೆಪಾಡಿಗಾಗಿ ಮುಂಬೈಗೆ ತೆರಳಿ ಹೋಟೆಲ್ ಉದ್ಯಮದಲ್ಲಿ ವೃತ್ತಿಪರತೆಯನ್ನು ಮೆರೆದು ಹಲವಾರು ಮಂದಿಗೆ ಉದ್ಯೋಗ ಕಲ್ಪಿಸಿ ಪರೋಪಕಾರಾರ್ಥಂ ಇತಂ ಶರೀರಂ ಎಂಬಂತೆ ತನಗೊಳಿದ ಉಳಿಸಿ ಸಮಾಜದ ಅಭಿವೃದ್ಧಿಗಾಗಿ ವಿನಿಯೋಗಿಸುವ ತಮ್ಮ ಕೊಡುಗೈ ಸಹಾಯದ ಸಹಕಾರದಿಂದ ಅದೆಷ್ಟೋ ಮಂದಿಗೆ ವಿವಾಹ ಧನ ಸಹಾಯ, ವಿದ್ಯಾರ್ಥಿ ವೇತನ, ವಿಧನ ವೇತನ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಸಹಾಯಧನ ನೀಡುತ್ತಾ ಮಾನವೀಯ ಸಹಕಾರ ಮೂರ್ತಿ ಎನಿಸಿಕೊಂಡಿರುವಿರಿ. ತಮ್ಮ ಕೈಲಾದ ಸೇವೆಯನ್ನು ಗೌರವಿಸಿ ಹಲವಾರು ಸನ್ಮಾನ ಪ್ರಶಸ್ತಿ ಬಿರುದುಗಳು ತಮಗೆ ಹಾರ್ಯವಾಗಿಯೇ ಸಂದಿದೆ. ಈ ಸಂದರ್ಭದಲ್ಲಿ ತಮ್ಮ ಜೀವಮಾನ ಸಾಧನೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸಲ್ಲಿಸುವ ಸಮಾಜ ರತ್ನ ಪ್ರಶಸ್ತಿ ಪತ್ರ
ಸ್ಥಳ ಹೊಸಂಗಡಿ ಹಿಲ್ ಸೈಡ್ ಸಭಾಭವನ. ತೃತೀಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ದೇಶ ಕಾಯುವ ಕರ್ಮಪಥದ ನಾಯಕನೆನಿಸಿದ ಕರುಣಾಕರ್ ಅವರಿಗೆ ಅಭಿಮಾನಪೂರ್ವಕವಾಗಿ ಪ್ರದಾನಿಸಿದ ಯೋಧರತ್ನ ಪ್ರಶಸ್ತಿ. ಗೌರವಾನ್ವಿತರೆ, ದೇಶ ಸೇವೆ ಎಂಬುದು ಈಶ ಸೇವೆಯಂತೆ. ಈ ನಾಣ್ಣುಡಿಗೆ ಅನ್ವರ್ಥನಾಮರಾದ ತಾವು ಸೇನಾನಿಯಾಗಿ ದೃಢ ಮನೋಭಾವದಿಂದ ದೇಶಕ್ಕೆ ಸಲ್ಲಿಸಿದ ಸೇವೆ ಸ್ತುತ್ಯಾರ್ಹವಾಗಿದ್ದು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ. ಹೊಸಂಗಡಿ ಸಮೀಪದ ಪೆಲ್ಲಪ್ಪಾಡಿಯ ಗೋಪಾಲ ಹಾಗೂ ಯಶೋಧ ದಂಪತಿಗಳ 6 ಮಂದಿ ಮಕ್ಕಳಲ್ಲಿ 4ನೆಯವರಾಗಿ ಜನಿಸಿದ ತಾವು ಮಂಜೇಶ್ವರ JBUP ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಬಳಿಕ ಬಡತನದ ಹೊಟ್ಟೆಪಾಡಿಗಾಗಿ ಉದ್ಯೋಗವನ್ನು ಅರಸಿಕೊಂಡು ಮುಂಬೈಗೆ ಹೋಗಿ ಕಾಯಕ ಕಂಡುಕೊಳ್ಳಲು ಶ್ರಮಿಸಿದ್ದೀರಿ. ಈ ನಡುವೆ ಶಿಕ್ಷಣ ಹಾಗೂ ದೇಶಕ್ಕಾಗಿ ಏನಾದರೊಂದು ಕೈಲಾಗುವ ಸೇವೆ ಮಾಡಬೇಕೆನ್ನುವ ತುಡಿತದಿಂದ ಮುಂಬೈಯಿಂದ ಮರಳಿ ಬಂದು ಉಪ್ಪಳ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರ್ತಿಗೊಳಿಸಿ ಮಂಗಳೂರಿನ ಕದ್ರಿಯಲ್ಲಿ ನಡೆದ ಸೇನಾ ತರಬೇತು ಶಿಬಿರದಲ್ಲಿ ಆಯ್ಕೆಯಾಗಿ ಮಹಾರಾಷ್ಟ್ರದಲ್ಲಿ ಸೇನಾ ತರಬೇತಿ ಪೂರ್ತಿಗೊಳಿಸಿ ಗುಜರಾತಿನಲ್ಲಿ ಸೈನ್ಯ ಉದ್ಯೋಗಕ್ಕೆ ನಿಯುಕ್ತಿಗೊಂಡಿರುವಿರಿ. ಶತ್ರು ದೇಶದ ಹಾಗೂ ನಮ್ಮ ದೇಶದ ವ್ಯೋಮ ವಿಮಾನಗಳ ಚಲನವಲನಗಳ ಬಗ್ಗೆ ನಿಗಾ ಇರಿಸುವ OPR ಉದ್ಯೋಗಿಯಾಗಿ ಸೇನೆಯಲ್ಲಿ ಕಾರ್ಯದಕ್ಷತೆಯ ಸೇವೆ ಸಲ್ಲಿಸಿ 2001ರಲ್ಲಿ ನಿವೃತ್ತರಾದಿರಿ. ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಸಿದ್ಧ ಬಾಕ್ರಾನಂಗಲ್ ಅಣೆಕಟ್ಟು ಪರಿಸರದಲ್ಲಿ ವಿನ್ಯಾಸಿಸಿದ ಕಾವಲು ಪಡೆಯಲ್ಲಿ ಅಹೋರಾತ್ರಿ ಸೇವೆ ಸಲ್ಲಿಸಿ ದೇಶದ ವಿಜಯ ಪತಾಕೆಯನ್ನು ಹಾರಿಸಲು ಕಾರಣೀಭೂತರಾದ ಸೇವಾನುಭವಕ್ಕೆ ಮಾದರಿಯಾಗಿರುವ ತಾವು ಇದೀಗ ಉದ್ಯಾವರ ಸಮೀಪದ ಕುಂಡುಕೊಳಕೆ ಎಂಬಲ್ಲಿ ಪತ್ನಿ ಜಯಶ್ರೀ, ಪುತ್ರ ದೀಕ್ಷಿತ್, ಪುತ್ರಿ ಹರ್ಷಿತಾ ಹಾಗೂ ಕುಟುಂಬದೊಂದಿಗೆ ಸಂತೃಪ್ತ ಸಂಸಾರ ಸಾಗಿಸುತ್ತಿದ್ದು, ಈ ಸಂದರ್ಭದಲ್ಲಿ ತಮ್ಮ ಜೀವಮಾನ ಸಾಧನೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸಲ್ಲಿಸುವ ಯೋಧರತ್ನ ಪ್ರಶಸ್ತಿ ಪತ್ರ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಮಂಜೇಶ್ವರ, ಹೊಸಂಗಡಿ. ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ತೃತೀಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನಾಡು ನುಡಿ ಶಿಕ್ಷಣ ಸಂಸ್ಕೃತಿಗೆ ಅನನ್ಯ ಸೇವೆ ಸಲ್ಲಿಸಿದ ಪ್ರೇಮಾ ಕೆ ಭಟ್ ತೊಟ್ಟತ್ತೋಡಿ ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸುವ ಮಾತೃರತ್ನ ಪ್ರಶಸ್ತಿ. ಗೌರವಾನ್ವಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿಗೆ ಅನ್ವರ್ಥನಾಮರಾದ ತಾವು ಮೀಯಪ್ಪದವು ಎಂಬ ಒಂದು ಅಷ್ಟೇನು ಬೆಳೆಯದ ಹಳ್ಳಿಯನ್ನು ಸುಶಿಕ್ಷಿತ ಸಮಾಜ, ಸುಸಂಸ್ಕೃತ ಸಮಾಜದ ಧ್ಯೇಯೋದ್ದೇಶದಂತೆ ಮನೋಹರವಾಗಿ ರೂಪಿಸಿದ್ದೀರಿ. ಪಾನಾಜೆಯ ಡಾಕ್ಟರ್ PAS ಈಶ್ವರ ಭಟ್ಟ ಮತ್ತು ನಾಟಿ ವೈದ್ಯೆ ಪಾರ್ವತಿ ಅಮ್ಮ ದಂಪತಿಗಳ ಮಗಳಾಗಿ 1947ರ ಜುಲೈ 2ರಂದು ಜನಿಸಿದ ತಾವು ಪದವಿ ಪೂರ್ಣದವರೆಗೆ ಶಿಕ್ಷಣವನ್ನು ಪಡೆದು ತೊಟ್ಟತ್ತೋಡಿಯ ಪ್ರತಿಷ್ಠಿತ ಕುಟುಂಬದ ತೊಟ್ಟತ್ತೋಡಿ ಕೇಶವ ಭಟ್ಟರ ಸತಿಯಾಗಿ ಅವರ ಎಲ್ಲ ಕೆಲಸಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಕಾಲಕ್ಕೆ ಪತಿಯವರ ವಿಧಿವಶರಾದಾಗ ಅವರ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಸ್ಥಾನಮಾನದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಮುನ್ನಡೆಸಿದ್ದೀರಿ. ತಮ್ಮ ಮನೆಯ ಸಮೀಪದ ಶಿಕ್ಷಣ ಸಂಸ್ಥೆಯಾದ ವಾಣಿ ವಿಲಾಸ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಬಂಧಕರಾಗಿ ಬಹಳಷ್ಟು ಕಷ್ಟದಿಂದ ಕಾರ್ಯವೆಸಗಿದ ಹಿರಿಮೆ ನಿಮ್ಮದಾಗಿದೆ. ಮನೆಯಲ್ಲಿರುವ ಕೃಷಿಯನ್ನು ಅಚ್ಚುಕಟ್ಟಾಗಿ ನಡೆಸುತ್ತಾ ಮೀಯಪ್ಪದವಿನ ವಿದ್ಯಾವರ್ಧಕ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿಯೂ ಬಹುಕಾಲ ಸಮಾಜಮುಖಿ ಕಾರ್ಯಗಳಿಗೆ ತನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವರು. ಮುಂದೆ ಅದೇ ಶಾಲೆ ಹಿರಿಯ ಮಾಧ್ಯಮಿಕ ಶಾಲೆಯಾಗಿ ಮಾರ್ಪಾಡುಗೊಳ್ಳುವುದರ ಮೂಲಕ 10ನೇ ತರಗತಿಯ ಅನಂತರ ಶಿಕ್ಷಣಕ್ಕೆ ಊರಿನ ಮಕ್ಕಳಿಗೆ ಬಹುಮುಖಯೋಗಿ ಸಂಸ್ಥೆಯಾಗಿ ರೂಪುಗೊಳ್ಳುವುದರ ಹಿಂದೆ ನಿಮ್ಮ ಶ್ರಮ ಅಪಾರವಾದದ್ದು. ಶಿಕ್ಷಣ ರಂಗದ ಜೊತೆಗೆ ಆಸುಪಾಸಿನ ದೇವಸ್ಥಾನ ಆಡಳಿತ ಮಂಡಳಿಗಳಲ್ಲೂ ಅಧ್ಯಕ್ಷರಾಗಿ ಅತ್ಯಂತ ಮುತುವರ್ಜಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವ ವಹಿಸಿ ಅನನ್ಯ ಸಾಧಕಿ, ಶಿಕ್ಷಣ ಸಂಸ್ಕೃತಿ ಸಂಸ್ಕಾರದ ಸಂವಾಹಕಿಯಾದ ತಮ್ಮ ಅನನ್ಯ ಸೇವೆಯನ್ನು ಗೌರವಿಸಿ ಮಮತೆಯ ಮಾತೃತ್ವದ ಹರಿಕಾರ್ತಿಕೇಯ ಮಾತೃರತ್ನ ಎಂಬ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಮಂಜೇಶ್ವರ. ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಮಂಜೇಶ್ವರ ಇದರ ತೃತೀಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ
ಜೀವನದ ನಾಡಿಮಿಡಿತ ಕೃಷಿ ಕಾಯಕದ ಕರ್ಮಯೋಗಿ ಕೃಷ್ಣಪ್ಪ ಕೋರಿಕಾರ್ ಅವರಿಗೆ ಅಭಿಮಾನವಾಗಿ ಪ್ರದಾನಿಸಿದ ಕೃಷಿರತ್ನ ಪ್ರಶಸ್ತಿ. ಗೌರವಾನ್ವಿತರೆ, ಕೈಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯ ಸಾಲುಗಳಿಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಕೃಷಿ ಕಾಯಕದಲ್ಲಿಯೇ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡ ನಿಮ್ಮ ಸಾಧನೆ ಅಭಿಮಾನಾರ್ಹವಾಗಿದೆ. ಉಪ್ಪಳ ಸಮೀಪ ಮುಳ್ಳಿಂಜ ಗ್ರಾಮದ ಪರಂಪರಾಗತ ಕೃಷಿಕರಾದ ಐತಪ್ಪ ಹಾಗೂ ಪರಮೇಶ್ವರಿ ದಂಪತಿಗಳ 6 ಮಂದಿ ಮಕ್ಕಳಲ್ಲಿ ಹಿರಿಯ ಪುತ್ರನಾಗಿ ಜನಿಸಿದ ತಾವು ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಶಾಲಾ ಶಿಕ್ಷಣದಿಂದ ವಂಚಿತನಾಗಿದ್ದರೂ ಚಿಕ್ಕನಿಂದಲೇ ಕೈ ಹಿಡಿದ ಕೃಷಿ ಕಾಯಕದಲ್ಲಿ ದೇಶದ ಬೆನ್ನೆಲುಬಾಗಿ ಗುರುತಿಸಿಕೊಳ್ಳುವ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದೀರಿ. ಮನೆಯಲ್ಲಿ ಹಿರಿಯ ಪುತ್ರನ ಸ್ಥಾನಮಾನದ ಜತೆಗೆ ಪರಂಪರಾಗತವಾಗಿ ಬಂದಂಥ ಗದ್ದೆ ಬೇಸಾಯ, ಅಡಿಕೆ ತೆಂಗಿನ ಕೃಷಿ ಕಾರ್ಯದಲ್ಲಿ ಪ್ರಗತಿ ಪಥವನ್ನು ಕಂಡುಕೊಂಡು ಇದೀಗ 62 ವರ್ಷ ಪ್ರಾಯದ ವೃದ್ಧಾಪ್ಯತೆಯ ನಡುವೆಯೂ ಯುವಕರನ್ನು ನಾಚಿಸುವ ಜೀವನೋತ್ಸಾಹ ಮೈಗೂಡಿಸಿಕೊಂಡ ಶ್ರಮಜೀವಿಯಾಗಿರುವುದು ಅಭಿಮಾನದ ವಿಚಾರವಾಗಿದೆ. ಕೃಷಿ ಕಾರ್ಯದಿಂದ ಜನ ವಿಮುಖರಾಗುತ್ತಿರುವ ಈ ಕಾಲಘಟ್ಟದಲ್ಲಿ ತಾವು ಇದರಲ್ಲಿ ಇನ್ನಷ್ಟು ಉತ್ಸಾಹದಿಂದ ತೊಡಗಿಸಿಕೊಂಡಿರುವುದಲ್ಲದೆ ತಮ್ಮ ಸುತ್ತಮುತ್ತ ಹಡಿಲು ಬಿದ್ದ ಸ್ಥಳವನ್ನು ಗೇಣಿಗೆ ಪಡೆದುಕೊಂಡು ಬೇಸಾಯ ನಡೆಸುತ್ತಿರುವುದು ಶ್ಲಾಘನೀಯ ಸಂಗತಿ. ಕೃಷಿ ಜೀವನ ಸುಖಿ ಜೀವನ ಎಂಬುದಕ್ಕೆ ಮಾದರಿಯಾಗಿರುವ ತಾವು ಇದೀಗ ಪತ್ನಿ ಇಂದಿರಾ, ಪುತ್ರ ಯಜ್ಞೇಶ್, ಪುತ್ರಿಯರಾದ ಅನಿತಾ, ವಂದಿತಾ ಹಾಗೂ ಕುಟುಂಬದವರೊಂದಿಗೆ ಸಂತೃಪ್ತ ಸಂಸಾರ ಸಾಗಿಸುತ್ತಿದ್ದು, ಈ ಸಂದರ್ಭದಲ್ಲಿ ತಮ್ಮ ಜೀವಮಾನ ಸಾಧನೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸಲ್ಲಿಸುವ ಕೃಷಿರತ್ನ ಪ್ರಶಸ್ತಿ. ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಇದರ ತೃತೀಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ವೈಕಲ್ಯದ ಹಿಮ್ಮೆಟ್ಟಿಸಿ ಬಾಲ್ಯಕಾಲ ಸಾಧನೆಯ ಮೆರೆದ ಮಾಸ್ಟರ್ ಪುನೀತ್ ಪರಂಕಿಲ ಅವರಿಗೆ ಅಭಿಮಾನಪೂರ್ವಕ ನೀಡಿದ ಬಾಲರತ್ನ ಪ್ರಶಸ್ತಿ. ಗೌರವಾನ್ವಿತರೆ, ಶಿಕ್ಷಣ ಎಂಬುದು ಮಾನವನ ಬದುಕಿನ ಅಡಿಗಲ್ಲು. ಆದರೆ ಹಲವಾರು ಕಾರಣಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿರುವವರು ನಡುವೆ ವಿದ್ಯೆಗಾಗಿ ವೈಕಲ್ಯತೆಯನ್ನು ಪರಿಗಣಿಸದೆ ತನ್ನ ಸತತ ಪರಿಶ್ರಮ, ಶಿಕ್ಷಣ ರಕ್ಷಕರ ನಿರಂತರ ಪ್ರೋತ್ಸಾಹದಿಂದಾಗಿ ಸಾಧನೆಯ ಪಥದಲ್ಲಿ ಹೆಜ್ಜೆಯನ್ನಿರಿಸಿ ಯಶಸ್ವಿಯಾದ ತಮ್ಮ ಬಾಲ್ಯ ಸಾಧನೆ ಸರ್ವರಿಗೂ ಆದರ್ಶನೀಯ. ಮಂಗಲ್ಪಾಡಿ ಗ್ರಾಮದ ಪರಂಕಿಲ ಪ್ರವೀಣ್ ಕುಮಾರ್ ಮತ್ತು ತಾರಾಲತಾ ದಂಪತಿಗಳ ಪುತ್ರರಾದ ತಾವು ಬಡ ಕುಟುಂಬದಲ್ಲಿ ದೈಹಿಕವಾಗಿ ಬಹು ವೈಕಲ್ಯತೆಯಿಂದ ಜನಿಸಿದ್ದೀರಿ. ಶ್ರವಣ, ದೃಷ್ಟಿ, ವಾಕ್, ದೈಹಿಕ ಹೀಗೆ ನ್ಯೂನತೆಗಳಿರುವ ಇದನ್ನೆಲ್ಲ ಛಲದಿಂದ ಹಿಮ್ಮೆಟ್ಟಿಸಿ ಎದ್ದು ನಿಂತು ಶೈಕ್ಷಣಿಕ ಸಾಧನೆಯಿಂದ ಮಾತಾಪಿತೃಗಳ ಕನಸನ್ನು ನನಸಾಗಿಸುವ ಭರವಸೆ ಮೂಡಿಸಿದ್ದೀರಿ. ವಾಮಂಜೂರಿನ SDM ಮಂಗಳಜ್ಯೋತಿ ಸಮಗ್ರ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಗಳಿಗೆ ಮಂಗಳೂರು ರಾಮಕೃಷ್ಣ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಶಿಕ್ಷಣ ಮುಗಿಸಿ ಇದೀಗ ಮಂಗಳೂರಿನ ಸೈಂಟ್ ಎಲೋಷಿಯಸ್ ತಾಂತ್ರಿಕ ತರಬೇತಿ ಕೇಂದ್ರದಲ್ಲಿ ITA ವ್ಯಾಸಂಗದಲ್ಲಿ ನಿರತರಾಗಿರುವ ನಿಮ್ಮ ಸಾಧನೆ ಶ್ಲಾಘನೀಯ. ಪಾಠ್ಯೇತರ ಚಟುವಟಿಕೆಗಳಾದ ಚಿತ್ರರಚನೆ, ಪೇಂಟಿಂಗ್, ವಸ್ತುಗಳ ಬಿಡಿಭಾಗ, ದುಸ್ಥಿತಿ ಹೀಗೆ ಹವ್ಯಾಸವನ್ನು ಬೆಳೆಸಿಕೊಂಡಿರುವ ತಮ್ಮ ಅಂಗವೈಕಲ್ಯತೆಯ ಸಡ್ಡು ಹೊಡೆದು ಸಾಧನೆಯನ್ನು ಗುರುತಿಸಿ ಬಾಲರತ್ನ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಪುತ್ರನ ಸಾಧನೆಗೆ 12 ವರ್ಷಗಳ ಕಾಲ 40 ಕಿಲೋಮೀಟರ್ ದೂರ ಕ್ರಮಿಸಿ ಸಾಧನೆ ಮಾಡಿದ ಮಹಾತಾಯಿಯನ್ನು ಸ್ಮರಿಸಲೇಬೇಕು. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಶಂಗಡಿ. ನಮ್ಮ ಭಾರತ ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಈ ಬಡತನ ರೇಖೆಯವರು ಇದ್ದೇ ಇದ್ದಾರೆ. ಆದರೆ ಈಗಿನ ಸಮಯದಲ್ಲಿ ನಾವು ಮೇಲಿಂದ ಮೇಲೆಗೆ ಮೇಲ್ನೋಟಕ್ಕೆ ನೋಡಿದರೆ ಎಲ್ಲ ಸಮಾಜದವರು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ, ಎಲ್ಲರೂ ಉದ್ಯಮಿಯಲ್ಲಿದ್ದಾರೆ, ಎಲ್ಲರೂ ಅನುಕೂಲವಾಗಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಆದರೆ ಒಂದು ಅರಣ್ಯ ನಾವು ಹೊರಗಿನಿಂದ ನೋಡುವಾಗ ಅದು ಹಚ್ಚ ಹಸುರಾಗಿ ನಮಗೆ ಕಂಗೊಳಿಸ್ತದೆ. ಆದರೆ ಅರಣ್ಯದ ನಾವು ಒಳಗೆ ಹೋದರೆ ಅಲ್ಲಿ ಸ್ವಲ್ಪ ಸುತ್ತಾಡಿದರೆ ಅದರಲ್ಲಿ ಕೂಡ ಕೆಲವು ಒಣ ಮರಗಿಡಗಳು, ಕೆಲವು ಎಲೆ ತಾಳಿದಂಥ ಮರಗಳು ಕೂಡ ಅಲ್ಲಿದೆ. ನಿರ್ಜೀವ ಸ್ಥಿತಿಯ ಮರಗಿಡಗಳು ಕೂಡ ಅಲ್ಲಿ ಇರ್ತದೆ. ಅದರಂತೆ
ನಾವು ನಮ್ಮ ಊರಿನಲ್ಲಿ ಸ್ವಲ್ಪ ಸುತ್ತಾಡಿದರೆ ಅಲ್ಲಿ ಕೂಡ ಈ ಬಡತನ ರೇಖೆಯವರು ಇರ್ತಾರೆ. ಇಂಥ ಬಡತನ ರೇಖೆಯವರನ್ನು ಆ ಬಡತನವನ್ನು ಸ್ವಲ್ಪ ಮಟ್ಟಿಗೆ ದೂರಪಡಿಸಲು ಇಂಥ ಸಂಘ ಸಂಸ್ಥೆಗಳು ಸ್ಥಾಪನೆ ಆದರೆ ಅದರಿಂದ ತುಂಬ ಪ್ರಯೋಜನ ಬೀಳ್ತದೆ. ನಮ್ಮ ಮುಂಬೈ ಕ್ಷೇತ್ರ ಅಂದರೆ ನೀವೆಲ್ಲ ಹೇಳೋದುಂಟು, ಮುಂಬೈ ಅಂದರೆ ಅದು ಮಾಯಾನಗರಿ, ಅಲ್ಲಿದ್ದವರು ಎಲ್ಲರೂ ಸುಖದಲ್ಲಿದ್ದಾರೆ, ಎಲ್ಲರೂ ಹಣ ಗಳಿಸ್ತಾರೆ ಅಂತ. ಹಾಗಿಲ್ಲ. ನಾವು ಕೂಡ ನೋಡ್ತೇವೆ ಮುಂಬೈಯಲ್ಲಿ, ಅಲ್ಲಿ ಕೂಡ ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ. ಆ ಕಷ್ಟ ನಿವಾರಣೆಗಾಗಿ ನಾವು ಮುಂಬೈಯಲ್ಲಿ ಕೂಡ ಈ ಎಲ್ಲ ಕೆಲವು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಅವರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಮೆಡಿಟೇಷನ್ನಲ್ಲಿ, ವೈದ್ಯಕೀಯವಾಗಿ ಈ ಎಲ್ಲ ರೂಪದಲ್ಲಿ ನಾವು ತಮ್ಮ ಸಮಾಜದ ಜನರಿಗೆ ಉಪಕಾರ ಮಾಡುತ್ತಾ ಬಂದಿದ್ದೇವೆ. ಅಲ್ಲಿ ಎಲ್ಲ ಸಮಾಜದವರ ಸಂಘ ಉಂಟು. ಬಂಟರ ಸಂಘ ಉಂಟು, ಮೊಗವೀರ ಸಂಘ ಉಂಟು, ಬಿಲ್ಲವ ಸಂಘ ಉಂಟು, ಗಾಣಿಗ ಸಂಘ ಉಂಟು. ಎಲ್ಲ ಸಂಘದವರು ಅವರವರ ಸಮಾಜದ ಮೇಲೆ ಕಳಕಳಿಯನ್ನು ಇಟ್ಟು ಅದನ್ನು ನೆರವೇರಿಸ್ತಾ ಬಂದಿದ್ದಾರೆ. ನಿಜವಂಡ ನಮ್ಮ ಕಾಸರಗೋಡು ಬಂಡ ಒಂಜಿ ಬರ್ತಡು ಅವು ನಮ್ಮ ಕರ್ನಾಟಕದ ಇತ್ತಾನೆ. ಮೂಲತಃ ತುಳುವೇರು ಭಾರಿ ಶಕ್ತಿವರ್ಧಕ ಜನಕಲು ಇತ್ತೇರು. ಮಲಮಲ್ಲ ಗುತ್ತು ಬರ್ಕೆದಾಕಲು, ಮಲಮಲ್ಲ ಪುದರ್ದಾಕಲು, ಕಿಂಜಣ್ಣ ರೈ ಅಂಚಿನ ಮತ್ತು ಮಲಮಲ್ಲ ಪುದರ್ದಾಕಲು ಇತ್ತು ನಿಜವಾದಂಡ ಈ ಕರ್ನಾಟಕಡು ಈ ನಮ್ಮ ಕಾಸರಗೋಡು ಅಂಚಿನ ಈ ಕಾಸರಗೋಡು ಊರು ಬಣ್ಣದಂಡ ಭಾರಿ ಶ್ರೇಷ್ಠವೇನ ಊರು ಕಾಸರಗೋಡು. ಅಂಚನೆ ನಮ್ಮ ಈ ಸಂಘ ಸಂಸ್ಥೆಯಲ್ಲೂ ಸ್ಥಾಪನೆ ಆದ ನಮ್ಮ ಊರದ ಹಾಗೆಲ್ಲ ಸಂಪ್ರದಾಯ, ಆ ಪರಂಪರೆ ಅವೇನ ಮತ ನಂಗೆ ಈಗ ಬೊಂಬೆ ಹೊರತೊಂದು ಬೈದಂಡ ಈ ಸಂಘ ಸಂಸ್ಥೆ ಮುಖಾಂತರನೇ ಅವೇನು ಹೊರತೊಂದು ಬೈದನು. ಸಾಂಸ್ಕೃತಿಕ ಪಡವಾಡು, ನಮ್ಮ ನಾಟಕ ಹಾಡು, ನಮ್ಮ ಯಕ್ಷಗಾನ ಹಾಡು, ನಮ್ಮ ಈ ತುಳು ಪಿಕ್ಚರ್ಲು ಇತ್ತೆ ಚಿತ್ರಧಾರ ಉಳ್ಳೇರು. ಈ ತುಳು ಪಿಕ್ಚರ್ ಬತ್ತದಂಡ ಎಂಗುಲು ಅವಳು ಈ ಸಂಘದ ಮುಖಾಂತರ ಜನಕ್ಕೆ ನಡೆ ಪೋದು ಅಗಲಿಗೆ ಟಿಕೆಟ್ ಕೊಡ್ದು, ಅಗಲೆ ಪಾಸ್ ಕೊಡ್ದು, ಆ ಥಿಯೇಟರ್ ಫುಲ್ ಅವಳು ದೇಮಂಟ್ ಅಗಲೆ ಒಂಜಿ ರೀತಿಯ ಆ ಡೈರೆಕ್ಟರ್ ನಗಲಿಗೆ ಆಯ್ತಾ, ಪ್ರೊಡ್ಯೂಸರ್ ನಗಲಿಗೆ ಆಯ್ತಾ, ಚಿತ್ರ ತಾರೆಗೆ ಒಂಜಿ ರೀತಿಯ ಪ್ರೋತ್ಸಾಹ ನಮ್ಮ ಎಂಗುಲು ಅವಳು ಕೊರೊಂದಿಲ್ಲ. ಅಂಜನೆ ಮುಲ್ಲ ಜೈ ಶ್ರೀ ರಾಮ್ ಪಂಡ ಸೇವಾ ಸಂಸ್ಥೆ ಸ್ಥಾಪನೆ ಮಲ್ತದ್ದು ಅಕುಲೆ ಒಂದು 3ನೇ ವರ್ಷದ ಕಾರ್ಯಕ್ರಮ ಮಾಡ್ತಾರೆ. 2 ವರ್ಷ నుంచి ಅಕುಲೆ ಯಾನಿತ ತೂನಾಗ ಅಕಲ್ನ ಭಾರಿ ಮಲ್ಲ ಕೆಲಸ ಮಲ್ತೊಂದುಲೇರು. ಪೂರ ಜವನೇರು ಒಟ್ಟಾದು 120 ಜವನೇರು ಒಟ್ಟಾದು ಅಗಲ್ನ ತಿಂಗಳದ ವೇತನಡು ಸಂಪಾದನೆ ಮಾಡಿದ್ರೆ ಕಾಸು ಒಂಜಾತ ಕಾಸು ಐಕೋಸ್ಕರ ಗೆತ್ತಿಪಿನ ಮಣ್ಣಾಗ ಅವು ನಿಜವಂಡ ಅಗಲು ಮಸ್ತ್ ಹೃದಯ ಶ್ರೀಮಂತರಿನ ಪರವಲ್ಲಿ ನಿಜವಣ್ಣ ಪ್ರಶಂಸೆಗೆ ಕಾರಣಕರ್ತರೋದು ಅಂಜನೆ ಇನ್ನಿತರ ಜನಗಳಿಗೆ ಹಾಕಲು ಒಂಜಿ ಮಾದರಿ ಅದರ ಉಳ್ಳೇರದು ಪಂಡ್ರೆ ಸಂತೋಷ ಆಪಣೆಗೆ ಅಂಜನೆ ನಿಗುಲಿ ಜವನರು ಇಟ್ಟು ಒವೇ ರೀತಿಯ ಜಾತಿ ಭೇದ ಏನಂದರೆ ಮಾತ್ರ ನಮ್ಗೆ ಒಂದೇ ಜಾತಿ ಮನುಷ್ಯ ಜಾತಿ ಬಂದು ಎನ್ನದು ಪ್ರತಿಯೊಂದು ಸಮಾಜದ ಜನಗಳೆಲ್ಲಗಳ ನಿಗಲಿರ್ದು ಉಪಕಾರ ಅವಡು ಬಂದು ಯಾನು ಆಶಿಸವ ಅಂಜನೆ ಇನಿ ವೇದಿಕೆಡು ಒಂದು ವಿದ್ಯಾರ್ಜನ ಯೋಜನೆ ಅಂಜನೆ ಪರಿಸರ ಪ್ರೇಮಿದ ಯೋಜನೆಯನ್ನು ಮೊಗಲು ಇನಿ ಕಾರ್ಯಾರಂಭ ಮಲ್ತಾರೆ. ಒಂದು ನಿಜವಾದ ಭಾರಿ ಸಂತೋಷದ ವಿಷಯ. ಅಂಜನೆ ಎಂಜ ನಮ್ಮ ಸ್ವಚ್ಛ ಭಾರತ ಅಭಿಯಾನ ಉಂಡ ಅಂಜೆ ನಮ್ಮ ನಿಗುಲು ಮಾತ ತುಂಬೋದು ಜವನೀರು ತುಂಬೋದು ಈ ಸ್ವಚ್ಛ ಕಾಸರಗೋಡು ಬಂದ್ಬಿರೋ ಒಂದು ಅಭಿಯಾನ ನಿಗುಲು ಸುರಿ ಮಲ್ತದ್ದು ಈ ಸ್ವಚ್ಛತೆಯ ಬಾರಿ ಕಾಪಾಡೋಣ ಭಾರಿ ಅಗತ್ಯ ಉಂಟು. ನಮ್ಮ ಪರಿಸರ ಸ್ವಚ್ಛ ತಂಡ ನಮ್ಮ ಮನ ಸ್ವಚ್ಛ ಪಡು ಅಂಜನೆ ಮನ ಸ್ವಚ್ಛ ತಂಡ ನಮ್ಮ ಆರೋಗ್ಯವಂತ ಇರೋದು ಭಾಳ ಸಾಧ್ಯ ಉಂಟು. ಇಂಚಿನ ಮತ ಎಡೆಡೆ ಕಾರ್ಯಕ್ರಮಗಳು ಈ ಸೇವಾ ಸಂಸ್ಥೆದು ನಡಪಡು ಅಂಜನೆ ಎನ್ನ ಊರು ಮುಲ್ತು ದೂರ ಅಂದಲ್ಲ ಎನ್ನ ಬಳುಕೊಂಜ ಊರನ್ನ ಅಂಡ್ ಯಾನು ವಿರಾರ್ ಶಂಕರ್ ಶೆಟ್ಟಿ ಮಣ್ಣಗ ಎನ್ನ ವಿರಾರ್ ಇನ್ನು ಏನೇ ಸ್ಥಾನ ಉಲ್ಲಂದಲ್ಲ ಎನ್ನ ಊರುಡಿ ಅಂದಲ್ಲ ಸೇವೆ ಮಲ್ಪೊಂದಲ್ಲ ಐಕ ವಿರಾರ್ ಭೂಮಿ ಕಾರಣ ಯಾವಲು ಸಂಪಾದನೆ ಮಾಡ್ತಿದ್ದೆ ಯಾನು ಎನ್ನ ಊರುಗ ಅದು ಇನ್ನಿತರ ಜನಗಳಿಗೆ ಯಾನು ಏನಾರು ಸಾಧ್ಯತೆ ಸೇವೆ ಮಾಡ್ತದಲ್ಲೇ ಅಂಜದು ಯಾನು ಎನ್ನ ಪುದ ದೊಟ್ಟುಗು
ಎನ್ನ ಕರ್ಮಭೂಮಿದ ಉದಾರ ವಿರಾಟ್ ಶಂಕರ್ ಶೆಟ್ಟಿ ಬಂದಿವರ ಕಾರಣ ಅಂಚೆ ಅನ್ನ ಊರು ಬಳಕುಂಜೆ ಅಂಚೆನೆಯನ್ನ ಪೊದ್ದೆರವರು ನಿಡೆ ಮುಟ್ಟ ಕುಬನೂರು ಮಾಡೋದು ಒಡ್ಡಂಬೆಟ್ಟು ಕೂತುದು ಇಲ್ಲದ ಪೊಣ್ಣನ ಮದ್ವೆ ಆತೀನಿ ಇತ ನೀವು ಎನ್ನೊಟ್ಟು ಕುಲ್ದೋಳು ತುಯ್ಯಾರಿಯಾರು ಬರೀ ಪೊರ್ಲುದ ಪೊಣ್ಣು ರತ್ತಿ ಬನ್ಪಿನ ಪುದಾರೆ ಅಂಚನೆ ಯಾನು ಮದ್ವೆನೇ ಏನದಿತ್ತೇನು ಹಿಂಗೆ ದೂರದ ಪೊದು ಆವೊಂದುಂಡು ಅದಕ್ಕಂತೂ ನಂಗೆ ಬಸ್ಗೆ ಅದೆಲ್ಲ ಬರೀ ಕಡಿಮೆ ಆಗ್ತಾನೆ ಕಾರ್ ಕಡೆ ಇರ್ತದೆ ಅಂಡ ಬಕ್ಕದು ನಾಗ ಇನ್ನೇ ಬರೀ ಎಡ್ಡೆ ಕೆಲಸ ಮಾಡ್ತಾನೆ ದೇ ಬಂದಾಗ ನಮ್ಮ ಪೊದ್ದೆರಲ್ಲಿ ದೂರ ತಂಡ ನಮ್ಮ ಗುಡದಿ ಗಡಿ ಗಡಿ ಅಪ್ಪೆಲ್ಲ ಬೋಬುಜೋಳು ಅವಜಿ ಮಂಡೆ ವೆಚ್ಚಿ ನಂಗೆ ಅಂಜನೆ ಜೈ ಶ್ರೀರಾಮ್ ಈ ಸೇವಾ ಸಂಸ್ಥೆ ನನಾತ್ ಎಡ್ಡೆಡೆ ಕೆಲಸ ಮಲ್ಪಡು ಮೊದಲಿಗೆ ಪರಮಾತ್ಮೆ ನನಾತ್ ಶಕ್ತಿ ಕೊರಡು ಈ ನವ ಚೈತನ್ಯ ಮೊಗಲು ಮನಸ್ಸು ಮಲ್ತನ ಮಾತ್ರ ನಮ್ಮ ಊರು ನಮ್ಮ ದೇಶ ಎಡ್ಡೆವರ ಸಾಧ್ಯ ಉಂಟು ಇಂಚಿನ ಚೈತನ್ಯಗಳಿಗೆ ನಮ್ಮ ಅಂಚಿನಕಲು ಎನ್ನಂಚಿನಕಲು ಆಗಲೇ ಪ್ರೋತ್ಸಾಹ ಕೊರಪಿನ ಹೆಂಗೆಲ್ಲ ಕರ್ತವ್ಯ ಅಂಜಾದು ನಿಗುಲು ಎಡ್ಡೆಡ್ಡೆ ಕಾರ್ಯ ಮಲ್ಪುಲೆ ನಿಗುಲು ಏನ ನೀನು ಮಲ್ತಾಡ ಯಾನ ನಿಗಲಿಗೆ ಏನ ದಾಯಿನ ಸಹಕಾರ ಏನು ಮಲ್ಪುವೆ ಇಂದು ಪಣದು ನಿಗಲಿಗೆ ಏನು ಭರವಸೆನ ಕೊಡದು ಯಾನು ಹೆಚ್ಚಿಗೆ ಪಾತ್ರಂದ ಅದೇ ಪಂಡ ಹಿಂಗೆ ಮೀನು ಬೊಂಬೈ ಪೋರಂಡು ಯಾನು ನಿಜವಾದಂಡೀನಿ ನಮ್ಮ ಅಡಪೇರು ಮಂಜುನಾಥ್ ಅಡಪೇರು ಹೆಂಗಲ್ಲ ಬೊಂಬೆ ಇಡುತ್ತೇರು ಆದರೆ ಈ ಸಂಸ್ಕೃತ ಕಾರ್ಯಕ್ರಮ ಮಲ್ತದು ನಮ್ಮ ಈ ಮತ್ತು ಊರ್ದ ಆ ಸಂಸ್ಕೃತಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿನಾರು ಅಂಜನಿಂದ ಬೆಂಗಳೂರು ಹೋದಲ ಆರನ ಉದ್ಯೋಗದ ಒಟ್ಟಿಗೂ ಆರವೇನು ಅವಲ್ಲ ಮಲ್ತು ಮತ್ತು ಜವನೇರು ಒಟ್ಟು ಮಲ್ತದೆ ಒಂದು ಸಂಸ್ಥೆ ನಿರ್ಮಾಣ ಮಲ್ತದೆ ಅವಲ್ಲಾರು ನಮ್ಮ ತುಳುನಾಡ್ದ ಅವು ಸಂಸ್ಕೃತ ಕಾರ್ಯಕ್ರಮವನ್ನು ಮಲ್ತದೆ ಅಂಚನೆ ನಮ್ಮ ಊರ್ದ ಅಂಚನೆ ಪರವರು ನಮ್ಮ ಊರ್ದಾಗ ಹೋತಿರಕಲೇನು ಏರೇರ ಅಚೀವ್ಮೆಂಟ್ ಮಲ್ದಿರ ಆಗಲ್ಲ ಜೀವನ ಅಕಲೆ ಲೆತ್ತದು ಅಕಲೆ ಸನ್ಮಾನ ಮಲ್ತದು ಅಕಲಿನ ಜನಕಲಿಗೆ ಪರಿಚಯ ಮಲ್ಪದ ಕೆಲಸ ಎಡ್ಡೆ ಕೆಲಸನ್ನ ಆರು ಮಲ್ತೊಂದುಲ್ಲೇರು ಅಂಜನೆ ನಮ್ಮ ಸತೀಶ್ ಅಡಪೇರು ಆರ್ಲ ಈ ಸರಿ ನಮ್ಮ ಜಾಗತಿಕ ಬಣ್ಸ್ ಫೆಡರೇಷನ್ ಆಫ್ ವರ್ಲ್ಡ್ ಬಣ್ಸ್ ಐಟ್ ಆರು ಜಾಯಿಂಟ್ ಸೆಕ್ರೆಟರಿ ಆದ ಆರು ನಿಯುಕ್ತಿಯಾರು ಭಾರಿ ಸಂತೋಷ ಅಂಡು ಎನ್ನ ಪೊದ್ದೇರು ಹುಡ್ದಾರು ಇನ್ನು ಒಂಜಿ ಈತ್ ಮಲ್ಲ ಸಂಸ್ಥೆದ ವರ್ಲ್ಡ್ ಬಣ್ಸ್ದ ಆಯ್ತು ಒಂಜಿ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಆದ ನಿಯುಕ್ತಿ ಬಂದಾಗ ಭಾರಿ ಸಂತೋಷ ಆಗ್ಬಿಡು ಅಂಚನೆ ನಮ್ಮ ಜಾಗತಿಕ ಬಣ್ಸ್ಲ ಒಂಜಿ ಮಲ್ಲ ಕೆಲಸ ಜೈದನು ನಿರಾಶ್ರಿತರಿಗೆ ಒಂದು ಆಶ್ರಯ ಕೊರಪಿನಂತಿನ ಕೆಲಸ ಮಲ್ತೊಂದು ಜೈದೇರು ಸುರುಟು ಮಲ್ ಜತ್ತೀನಿ ಒಂದು ಜಲಾನಕರ ಎಲ್ಲಿ ಮಟ್ಟ ಇಲ್ಲು ಕಟ್ಟು ಕೊರೋಡು ಬಂದು ಜತ್ತೇರು ಐದು ಪಕ್ಕ ಅಕ್ಕಳು ಮಾತೆಗ್ಲೆ ದುಂಬೋತೇರು ವಸತಿ ಸೌಲಭ್ಯ ಅಂಚನೆ ಶೈಕ್ಷಣಿಕವಾದ ಅಂಚನೆ ವೈದ್ಯಕೀಯವಾದ ಅಂಚೆ ಇನ್ನಿತರ ಎಲ್ಲೆಲ್ಲ ಕೆಲಸನೂ ಅಗಲು ಒಂದು ಆನ್ಲೈಟ್ ಉಲ್ಲೇನು ಮೆಂಬರ್ ಅದು ಅವೇನು ಎಂಕುಲು ಮತ್ತು ಮಲ್ತೊಂದಿಲ್ಲ ಅಂಚನೆ ನಮ್ಮ ಈ ಸಂಸ್ಥೆ ನಮ್ಮ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಲ ನಿಗುಲ್ಲ ದಾಲ ಅಂಚಿನಲ್ಲ ಕೆಲಸ ಮಲ್ಪುಂಡು ಅಂಡ ಆ ನಮ್ಮ ಮೇರೆ ಸತೀಶರನ್ನು ನೀವು ಸಂಪರ್ಕಿಸ ಹೇಳ್ರ ನಿಕಲ್ಡೆತ್ತಿನ ಅದು ಮೊಬೈಲಾಗ ನಿಗುಲು ಕೊಡ್ದು ಅಕುಲ್ಲಾಯ್ ಕೊಂತ ಪಾಡ್ದು ಈ ಕೆಲವು ಬಡತನ ರೇಖೆದಾಗಲಿಗೆ ದಾದಾಂಡ್ಲ ಉಪಕಾರ ಮಲ್ಪೆ ಕೆಲಸನು ಒಂದು ನಮ್ಮ ಸತೀಶರ ಮುಖಾಂತರ ನಿಗುಲು ಮಲ್ಪರೆ ಭಾರಿ ಸಾಧ್ಯ ಉಂಡು ಅಂಜನೆ ನಾನು ಹೆಚ್ಚಿಗೆ ನನ್ನ ಪಾತ್ರೆ ಬೋಬುಜಾನು ನಾನವರ ಯಾನು ಈ ನಿಮ್ಮ ಜವನರಿಗೆ ನಮ್ಮ ಪರಮಾತ್ಮೆ ನಾನಾದ ಶಕ್ತಿ ಕೊರಡು ಅದು ಇಂಚಿನ ಎಡೆಡೆ ಕೆಲಸನು ಮಲ್ಪಾಡು ಒಂದು ಯಶಸ್ವಿ ರೂಪಡು ಈ ಸಂಸ್ಥೆ ನಡಪಡ ಬಂದು ಯಾನು ಆಶೀರ್ವಾದ ಮಲ್ತದು ಎನ್ನಡ ಪಾತ್ರೆ ಬಂತು ಸಮಾಜ ರತ್ನ ಪ್ರಶಸ್ತಿ ಸ್ವೀಕರಿಸಿನ ಶಂಕರಣ್ಣೆ ಎಂಕ್ಲೆಗೆ ಸಂಘಟನೆಗೆ ಒಂದು ರೂಪ ಕೊರ್ನಾರು ಬಾಂಬೆಡು ಎಂಕ್ಲೇನು ಸಂಘಟನೆ ಅದು ಬುಲೆಪಾಯ್ನಾರು ಇನಿ ಅರೆಗೆ ಮಾತೆರೆಗಳ ಹುಟ್ಟೂರಡು ಸನ್ಮಾನ ಆಪುಂಡು ಆಂಡ್ ಅರೆಗೆ ಪೊದ್ದೆರೆಲ್ಲ ಸನ್ಮಾನ ಬಂತದ್ದು ಆಪಂಡು ಆರ್ನ ಬೊಡೆದಿ ನಮ್ಮ ಊರ್ದ ಪೊಣ್ಣು ಮಗಲು ಆರು ಯಾಪಲ ಬಂದು ಎಂಕ್ ಎನ್ನ ಮದ್ನಾಯ್ ಬಗ್ಗೆ ಏನ ಲಕ್ಕಿ ಅಂಡ್ ಬಂದು ಎಂಕ್ಲೆಲ್ಲ ಒಂದು ಭಾರಿ ಖುಷಿ ಅರೆಗೆ ಮೂಲ ಸನ್ಮಾನ ಬಂತಿನ ಪೊದ್ದೆರೆಲ್ಲದ ಸನ್ಮಾನ ರುಚಿ ಬೊಕ್ಕ ಗೌರವ ಜಾಸ್ತಿ ಸಂಕರಣ ಅವಡು ಅಭಿನಂದನೆ ಇರೇಗೆ ಅಂಚನೆ ಜೈ ಶ್ರೀರಾಮ್ ಸಂಸ್ಥೆದ ಪ್ರತಿಯೊಂದು ಸದಸ್ಯರನ್ನ ಕಾರ್ಯ ಎಡ್ಡೆ ಕಾರ್ಯ ಅಭಿನಂದನೀಯ ಬೊಕ್ಕ ಎಂಕಲ್ನ ಯುವ ಬೆಂಗಳೂರದ್ದು ಒಂಜಿ ಅವರಿ ರಾಘವೇಂದ್ರ ಪೂಜಾರಿ ಬಂದು ಒಂಜಿ ಜವನ್ಯ ಬೈದೆ ಆಗ್ಲ ಶುಭ ಹಾರೈಸುವೆ ಅಂಚನೆ
ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ ಕಾಸರಗೋಡು ಜಿಲ್ಲೆಡ್ದು ಅವಿರೋಧವಾದ ಆಯ್ಕೆಯನ್ನು ಎನ್ನ ಅಣ್ಣೆ ಸತೀಶ್ ಅಡಪೇರು ಅರೆಲ್ಲ ಯಾನ ಅಭಿನಂದಿಸುವೆ. ಸ್ವಜಾತಿ ಬಾಂಧವರಿಗೆ ಅರೆಡ್ದಾದ ಸಹಾಯಪ್ಪನ ಇನ್ನು ನಿರೀಕ್ಷೆ ಮನ್ಪೋಲಿ ಅಂಚನೆ ಮಾತ್ರೆಗಳ ಎಡ್ಡಪ್ಪನ ಬಯಕೊಂದು ಎನ್ನ ಪಾತ್ರವನ್ನು ಮುಗಿಪಡಿಸುವುದು. ಜೈ ಶ್ರೀರಾಮ್ ಸಮಾಜ ಸಂಸ್ಥೆಯು ಕಳೆದ 3 ವರ್ಷಗಳಿಂದ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಶಕ್ತ ಸಮಾಜವನ್ನು ಸಶಕ್ತ ಮಾಡುವಲ್ಲಿ ಇವರ ಪ್ರಯತ್ನಕ್ಕೆ ಸದಾ ಚಿರಋಣಿಯಾಗುತ್ತಾ ಇವರ ಕಾರ್ಯಗಳು ಮತ್ತಷ್ಟು ಜನರಿಗೆ ತಲುಪುವಂತಾಗಲಿ ಅಂತ ಬೇಡ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇವೆ. ಧನ್ಯವಾದಗಳು. ಜೈ ಶ್ರೀರಾಮ್ ಸಂಸ್ಥೆ ಬ್ಲಡ್ ಡೊನೇಷನ್ ಬೊಕ್ಕ ವೈದ್ಯಕೀಯ ತಪಾಸಣೆ ಜೊತೆಗೆ ಪ್ರಕೃತಿನ ಜೋಡಣೆ ಮಾಡ್ತಂದು ಪ್ರಕೃತಿ ಬೊಕ್ಕ ಮಾನವೇ ಬೇತೆ ಬೇತೆ ಅತ್ತು ಇಂದು ನಮ್ಮ ಮಾತ ತಿರುವಣ್ಣಾಯಿ ಬಂದಲೆ ಈ ಕಾರ್ಯಕ್ರಮ ಈ ಸಂಸ್ಥೆದ 3ನೇ ವರ್ಷದ ಕಾರ್ಯಕ್ರಮ ಯಶಸ್ವಿ ಅವಾರ್ಡ್ ಇಡೀ ದಕ್ಷಿಣ ಕನ್ನಡ ಬೊಕ್ಕ ಕಾಸರಗೋಡು ಜಿಲ್ಲೆಡು ಮನೆ ಮಾತಾವಡಿ ಈ ಸಂಸ್ಥೆ ಅನ್ಪೊಂದು ಇನಿ 2 ವಿಧದ ದೈಕ್ಲನ ಮೂಲ ನಮ್ಮ ವಿತರಣೆ ಮಲ್ದ ಒಂಜಿ ಎಲ್ಲೇ ದೈ ಕೊಡ್ತೀನ ಲಕ್ಷ್ಮಣ ಫಲ ಬಂದು ಅವು ಕಾಯಿ ಕ್ಯಾನ್ಸರ್ಗೆ ಮರ್ದಾಪನ್ ಬಂದು ಪಂಡಿತರು ಪನ್ಪೇರು ಬೊಕ್ಕೊಂಜಿ ಸೀತಾ ಅಶೋಕ ಸರಕ ಎಂಡಿಕಂದ ಐತ ಬೊಟಾನಿಕಲ್ ಪದರ್ ಐತ ಪೌರಾಣಿಕ ಹಿನ್ನೆಲೆ ಆ ಬೊಕ್ಕ ಆ ದೈತ ಗಾಳಿ ಅತ್ಯಂತ ಶ್ರೇಷ್ಠವಾದುಂಡು ಐತ ಪೂ ನಮ್ಮ ಶೋಕಾರ್ಥಾಡಿತ್ತೇನಂದಾಂಡ ಆ ಪೂನು ನಮ್ಮ ತುಯ್ಯಂದಾಂಡ ನಮ್ಮ ಮನಸ್ಸದ ಬೇನೆ ಮಾಯಾಪನ್ ಪಂಡದು ಆಯುರ್ವೇದಡೆ ಬರೆತಂಡು ಬ್ರಿಟಿಷರ್ಲ ಐನ್ ಬರೆದು ಪೋತಾರೆ. ಧನ್ಯವಾದ. ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ದೇತ 3ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭಗಳು ರಕ್ತದಾನ ಶಿಬಿರ ಅಂಜನೆ ಉಚಿತ ವೈದ್ಯಕೀಯ ಶಿಬಿರ ಮೂಲ ಏರ್ಪಾಡು ಮಾಡ್ತಾರೆ. ಈ ಕಾರ್ಯಕ್ರಮ ಬದನಂಚಿನ ಮಾತಾ ಸಂಘದ ಕಾರ್ಯಕರ್ತರಿಗಳ ಅಂಜನೆ ಚಾವಡಿಪುಣ ಮಾತಾ ಬಿನ್ನೆರೆಗಳ ಶುಭಾಶಯನ ಕೋರಂದು ನಾನು ಈ ಕಾರ್ಯಕ್ರಮಕ್ಕೂ ಅಭಿನಂದನೆ ಸಲ್ಲಿಸೋದು. ಶ್ರೀರಾಮ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಇಂದು 3ನೇ ವರ್ಷದ ವಾರ್ಷಿಕೋತ್ಸವ ಮಲ್ತೊಂದುಲೆ ಭಾರಿ ಸಂತೋಷದ ವಿಚಾರ. ಒಂಜಿ ಪಾತ್ರ ಉಂಡು ದಾನೊಡೆ ಮಲ್ಲ ದಾನ ಪಂಡ ಅವು ರಕ್ತದಾನಗೆ ಒಂಜಿ ನರಮನೆಯ ಜೀವ ಒರಿಪವನೆ ಅಂಡ ಅವು ಎಮರ್ಜೆನ್ಸಿಡ್ ಅಗತ್ಯ ಬರೋನಿಲ್ಲ ಅವೇಗೆ ಇನಿ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಎಂಚಿನ ಮಲ್ತೊಂದಿಪ್ಪನ ಕಾರ್ಯ ಮಾತಿರ್ನಲ ಒಂಜಿ ಮಹಾಮಲ್ಲ ಕಾರ್ಯ ಅಂದು ಪನೋಲಿ ಮುಗ್ಲೆಕ್ ಉಡಲ್ ದಿಂಜಿನ ಮಸ್ತ್ ಇಡೀ ನಮ್ಮ ತುಳು ಚಿತ್ರರಂಗದ ಪರವಾದ ಥ್ಯಾಂಕ್ಸ್ ಪನೊಂದುಲ್ಲೆ ಅಂಚನೆ ಎಂಕಲ್ನ ಒಂಜಿ ಪಿಕ್ಚರ್ ಕಂಬಳ ಬಿಟ್ಟು ಬಟ್ರೇನ ಮಗಲು ಕಾಸರಗೋಡು ರಿಲೀಸ್ ಆತಡ್ ಐನು ಮಾತೆಲ್ಲ ತೂದು ಎಂಕ್ಲೆಕ್ಲ ಸಪೋರ್ಟ್ ಮಲ್ಪಡು ಪಂಡದು ಎನ್ನ ಗಡ್ಡು ಬಾತೆ ಮುಗಿಪೋದಿಲ್ಲ. ಥ್ಯಾಂಕ್ ಯು. ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ವಕೀಲ ವೃತ್ತಿಯಲ್ಲಿ ಕೇಂದ್ರ ಸರ್ಕಾರದ ನೋಟರಿ ಪದವಿಗೆ ಆಯ್ಕೆಯಾದ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದ ನ್ಯಾಯವಾದಿ ನವೀನ್ ರಾಜ್ ಕೆಜೆ ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸಿದ ಅಭಿನಂದನಾ ಪತ್ರ. ಕಾನೂನು ಪಾಲನೆಯನ್ನೇ ಸದ್ವಿನಿಯೋಗದ ವೃತ್ತಿ ಜೀವನವನ್ನಾಗಿಸಿ ಅದರಲ್ಲಿ ಜನಪ್ರೀತಿ ಗಳಿಸಿ ಪ್ರಾಮಾಣಿಕತೆ ಉಳಿಸಿ ಸರ್ವರಂಗದಲ್ಲೂ ಸನ್ನೇಹ ಬೆಳೆಸಿ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದೀರಿ. ಬಾಂಗ್ರಮಂಜೇಶ್ವರ ಕೊಪ್ಪಳ ಎಂಬಲ್ಲಿನ ಕೆ ಜಯರಾಮ ಜಯಲಕ್ಷ್ಮಿ ದಂಪತಿಗಳ ಪುತ್ರರಾಗಿ ಜನಿಸಿ ಬಾಂಗ್ರಮಂಜೇಶ್ವರ ಸರ್ಕಾರಿ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ, ಉಲ್ಲಾಲ ಮದನಿ ಪ್ರಿ ಯೂನಿವರ್ಸಿಟಿ PUC, ಮಂಗಳೂರಿನ ಸೇಂಟ್ ಎಲೋಷಿಯಸ್ ಕಾಲೇಜಿನಲ್ಲಿ BA ಪದವಿ, ಬಳಿಕ ಮಂಗಳೂರು STM ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದು ಕಾಸರಗೋಡಿನಲ್ಲಿ ವೃತ್ತಿ ಬದುಕಿನಲ್ಲಿ ತೊಡಗಿಸಿಕೊಂಡ ನಿಮ್ಮ ಆಸಕ್ತಿ ಅಭಿರುಚಿಗೆ ಅನುಗುಣವಾಗಿ ಹಲವಾರು ಸಂಘ ಸಂಸ್ಥೆಗಳ ಸಾರ್ವಜನಿಕ ಸಮಿತಿಗಳ ಸ್ಥಾನಮಾನಗಳು ಸನ್ಮಾನಗಳು ಹಾರ್ಯವಾಗಿ ಸಂದಿದೆ. ಸಮಾಜದಲ್ಲಿ ನೊಂದವರ ಬದುಕಿಗೆ ಸಾಂತ್ವನವಾಗಿ ನ್ಯಾಯಯುವ ಕಾನೂನು ಪಾಲನೆಯಲ್ಲಿ ಸಮರ್ಥರಾಗಿ ಸರ್ವರಂಗದ ಮಾರ್ಗದರ್ಶಕರಾದ ನಿಮ್ಮ ಸಾಮಾನ್ಯ ಬದುಕಿನ ರೀತಿ, ಕಾನೂನಿನ ನೀತಿ, ಸಾಂಸ್ಕೃತಿಕ ಧಾರ್ಮಿಕ ಪ್ರೀತಿ ಆದರ್ಶಮಯವಾಗಿದ್ದು ಇದೀಗ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ನೋಟರಿ ಸಂಸ್ಥೆಗೆ ಆಯ್ಕೆಯಾಗುವ ಮೂಲಕ ಇನ್ನಷ್ಟು ಗೌರವಕ್ಕೆ ಪಾತ್ರರಾಗಿದ್ದೀರಿ.
ಭವ್ಯ ಬದುಕಿನ ಸುಂದರ ಪಥದಲ್ಲಿ ಪತ್ನಿ ಅನುಪಮ, ಮಕ್ಕಳಾದ ತೇಜಸ್ ಹಾಗೂ ದಿಯಾ ಅವರೊಂದಿಗೆ ಸಂಸಾರ ಸಾಗಿಸುವ ನಿಮ್ಮ ಕಾರ್ಯದಕ್ಷತೆಗೆ ಆಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ವಾಟ್ಸಪ್ ಸಂಸ್ಥೆಯ ವಾಟ್ಸಪ್ ಮೂಲಕ ಬೆಳೆದು ಬಂದು ಇದೀಗ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡುತ್ತಾ ಮುಂದುವರಿಯುತ್ತಾ ಬಂದಿದೆ. ವಾಟ್ಸಪ್ ಮೂಲಕ ತಮ್ಮ ಮನಸ್ಸಿನಲ್ಲಿ, ಯುವಕರು ತಮ್ಮ ಮನಸ್ಸಿನಲ್ಲಿ ಒಂದಷ್ಟು ಜನರಿಗೆ ಸಹಾಯ ಮಾಡಬೇಕು, ಒಂದಷ್ಟು ಬಡ ಕುಟುಂಬಗಳನ್ನು ಮೇಲೆತ್ತಬೇಕು ಎಂಬ ಆಲೋಚನೆಯೊಂದಿಗೆ ಸೇರಿಕೊಂಡು ಸಮಾಜದಲ್ಲಿ ತಮ್ಮ ಜೀವನದ ಒಂದಂಶವನ್ನು ಸಮಾಜದ ಒಳಿತಿಗಾಗಿ, ಬಡವರ ಉದ್ಧಾರಕ್ಕಾಗಿ ಮುಡಿಪಾಗಿಡಬೇಕು ಎಂಬ ಒಂದು ಧ್ಯೇಯದೊಂದಿಗೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಒಂದಷ್ಟು ಯುವಕರು ಯುವತಿಯರು ಒಟ್ಟಿಗೆ ಸೇರಿಕೊಂಡು ತಾವು ಅಗರ್ಭ ಆಗಿಲ್ಲದಿದ್ದರೂ ಕೂಡ ತಮ್ಮಲ್ಲಿರುವಂತಹ ಅಲ್ಪ ಸ್ವಲ್ಪ ಮೊತ್ತವನ್ನು ಸೇರಿಸಿಕೊಂಡು ಬಡ ಜನರನ್ನು ಕಣ್ಣೆರಿಸುವಂತಹ ಕಾರ್ಯಕ್ರಮದಲ್ಲಿ ಮುಡಿಪಾಗಿಟ್ಟುವಂತಹ ನಮ್ಮ ಸಂಸ್ಥೆಯ ಸದಸ್ಯರಾಗಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ವಿದೇಶದಲ್ಲಿಯೂ ಊರಿನಲ್ಲಿ ಕೂಡ ಅಹೋರಾತ್ರಿ ದುಡಿಯುತ್ತಾ ನಮ್ಮ ಸಂಪಾದನೆಯ ಕೆಲವು ಭಾಗಗಳನ್ನು ನಾವು ಇತರರಿಗಾಗಿ ಮುಡಿಪಾಗಿಟ್ಟುಕೊಂಡು ಒಂದು ಒಳ್ಳೆಯ ಮನಸ್ಸಿನ ಒಂದು ಸಂಘವಾಗಿದೆ ಜೈ ಶ್ರೀರಾಮ್ ಸಂಸ್ಥೆ. ಒಬ್ಬ ವ್ಯಕ್ತಿಗೆ ಮನುಷ್ಯತ್ವ ಮುಖ್ಯವಾಗಿರ್ತದೆ. ಮನುಷ್ಯತ್ವದಿಂದ ಮತ್ತೊಬ್ಬ ಮನುಷ್ಯನ ಅಳಲನ್ನು ಕೇಳಲಿಕ್ಕೆ ಸಾಧ್ಯ, ಅವನ ಸಂಕಷ್ಟ ಯಾವುದು ಎಂಬುದಾಗಿ ಮನವರಿಕೆ ಆಗಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಮತ್ತೊಬ್ಬರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಾ ಮತ್ತೊಬ್ಬರನ್ನು ಮೇಲೆತ್ತುವ ಕೆಲಸವನ್ನು ಮಾಡುತ್ತಾ ವಿವಿಧ ರೀತಿಯಲ್ಲಿ ಈ ಸಂಸ್ಥೆಯು ಕಳೆದ 2 ವರ್ಷಗಳಿಂದ ಬೆಳೆದು ಬರ್ತಾ ಇದೆ. ನಿರಂತರವಾಗಿ ಸಹಾಯ ಹಸ್ತವನ್ನು ನೀಡ್ತಾ ಇದ್ದೇವೆ. ಮನೆ ಕಟ್ಟಲು ಸಹಾಯ ಮಾಡೋದು, ಬಡವರಿಗೆ ಸಹಾಯ ಮಾಡೋದು, ರೋಗಿಗಳಿಗೆ ಸಹಾಯ ಮಾಡೋದು, ಈ ರೀತಿ ವ್ಯವಸ್ಥಿತವಾಗಿ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಾ ಜನರ ಮನ್ನಣೆಗೆ ಪಾತ್ರರಾಗುವಂತಹ ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮಲ್ಲಿ ಏನಪ್ಪೋಯ ಆಯುರ್ವೇದ ಆಸ್ಪತ್ರೆ ನರಿಂಗಾನ ಮಂಗಳೂರು ಇವರಿಂದ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಕ್ತನಿಧಿ ಮಂಗಳೂರು ಇವರಿಂದ ರಕ್ತದಾನ ಶಿಬಿರ ಕೂಡ ಇಲ್ಲಿ ನಡೀತಾ ಇದೆ. ಇದು ಕೂಡ ರಕ್ತದಾನ ಪುಣ್ಯವಾದ ದಾನವಾಗಿದೆ. ಒಂದು ಜೀವನವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ರಕ್ತದಾನವನ್ನು ಇವತ್ತು ನಾವು ಈ ಯೋಜನೆಯನ್ನು ಕೈಗೊಳ್ಳುತ್ತಾ ಇದ್ದೇವೆ. ಇಂತಹ ಸಮಾಜಮುಖಿಯಾದಂತಹ ಜನರಿಗೆ ಒಳಿತನ್ನು ನೀಡುವಂತಹ ಈ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಈಗ ಸೇರಿಕೊಂಡಿದ್ದೇವೆ. ಇಂತಹ ಒಳ್ಳೆಯ ಮನಸ್ಕರಿರುವಂತಹ ಒಳ್ಳೆಯ ಮನಸ್ಸಿರುವಂತಹ ಒಗ್ಗೂಡಿಸಿಕೊಂಡು ಅವರ ಮೂಲಕ ಈ ಸಮಾಜದಲ್ಲಿ ಒಂದು ಸುಸಜ್ಜಿತವಾದಂತಹ ವಾತಾವರಣ ನಿರ್ಮಾಣವಾಗಬೇಕು, ನಮ್ಮೆಲ್ಲರಂತೆ ಕೂಡ ಇತರರು ಕೂಡ ಬಾಳಬೇಕು ಎಂಬ ಒಂದು ಮನಸ್ಸಿನಿಂದ ನಾವು ಮುಂದುವರಿತಾ ಇದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಬೇಕಾಗಿ ಮಾಡಬೇಕು. ಎಲ್ಲರೂ ಕೂಡ ಮಾತಾಡಿದ ಹಾಗೆ ನಮ್ಮ ಸಮಾಜದಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಈ ಸಮಸ್ಯೆ ಇನ್ನಷ್ಟು ಬೆಳೆಯಬೇಕು ಎಂಬುದಾಗಿ ಮಾತ್ರ ಹೇಳುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಒಂದೇ ಮಾತರಂ. ಜೈ ಹಿಂದ್. ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಮಂಜೇಶ್ವರ ಇದರ ಆಶ್ರಯದಲ್ಲಿ ಜರುಗುತ್ತಿರುವಂಥ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂಥ ದಿವಂಗತ ನವೀನ್ ಆಳ್ವ ಬಾಣಬೆಟ್ಟು ಮುನ್ನಿಪಾಡಿ ಇವರ ಸ್ಮರಣಾರ್ಥ ನಡೆಯುತ್ತಿರುವಂಥ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಈ ಕಾರ್ಯಕ್ರಮದಲ್ಲಿ ನಡೆದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾಗಿರುವಂಥ ನ್ಯಾಯವಾದಿ ನವೀನ್ ರಾಜ್ ಕೆಜೆ ಇವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ತುಂಬುರುದಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೂ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂಥ ನಮ್ಮ ಸಂಸ್ಥೆಯ ಗೌರವ ಮಾರ್ಗದರ್ಶಕರಾಗಿರುವಂಥ
ಶ್ರೀ ರಾಜಬೆಲ್ಚಪಾಡ ಉದ್ಯಾವರಮಾಡ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ನೂತನ ರಸಮಂಜರಿ ತಂಡವನ್ನು ಉದ್ಘಾಟಿಸಿದಂಥ ಜೈ ಶ್ರೀರಾಮ್ ಗೀತ ಸ್ವರೂಪ ತಂಡದ ಎಲ್ಲ ಸದಸ್ಯರಿಗೆ ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಗೌರವ ಡಾಕ್ಟರೇಟ್ ಪ್ರಶಸ್ತಿ ವಿಜೇತ ಶ್ರೀ ಶಂಕರ್ ಶೆಟ್ಟಿ ವಿರಾರ್ ಮುಂಬೈ ಇವರಿಗೆ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಧಾರ್ಮಿಕ ಮುಂದಾಳು ಮಹಾಪೋಷಕರಾಗಿರುವಂಥ ಶ್ರೀ ಕೃಷ್ಣ ಶಿವಕೃಪ ಕುಂಜತ್ತೂರು ಇವರಿಗೆ ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾಸರಗೋಡು ಜಿಲ್ಲಾ ಯೋಜನಾಧಿಕಾರಿ ಶ್ರೀಮತಿ ಚೇತನ ಎಂ ಇವರಿಗೆ ಕೂಡ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಯಕ್ಷಬಳಗ ಹೊಸಂಗಡಿಯ ಸಂಸ್ಥಾಪಕರಾಗಿರುವಂಥ ಶಂಕಬೈಲ್ ಶ್ರೀ ಸತೀಶ್ ಅಡಪ ಇವರಿಗೆ ಕೂಡ ನಮ್ಮ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸೃಷ್ಟಿ ಕಲಾಭೂಮಿ ಬೆಂಗಳೂರು ಇದರ ಸಂಸ್ಥಾಪಕರಾಗಿರುವಂಥ ಮಂಜುನಾಥ ಅಡಪ ಸಂಕಬೇಲು ಇವರಿಗೆ ಕೂಡ ನಮ್ಮ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಏನಪಯ್ಯ ಆಯುರ್ವೇದ ಆಸ್ಪತ್ರೆ ನರಿಂಗನ ಮಂಗಳೂರು ಇದರ ಡಾಕ್ಟರ್ಗಳಾಗಿರುವಂಥ ಶ್ರೀ ಪ್ರಸನ್ನ ಐತಾಳ್ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೀವಿ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ ಮಂಗಳೂರು ಇದರ ಮುಖ್ಯ ಸಂಚಾಲಕರಾಗಿರುವಂಥ ಡಾಕ್ಟರ್ ಶ್ರೀ ಎಡ್ವರ್ಡ್ ವಾಸ್ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೀವಿ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪರಿಸರ ಪ್ರೇಮಿ ಶ್ರೀ ಮಾಧವ ಉಳ್ಳಾಳ್ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೀವಿ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಇನ್ನೋರ್ವ ಮುಖ್ಯ ಅತಿಥಿ ಪರಿವರ್ತನಾ ಪದವಿ ಪೂರ್ವ ಕಾಲೇಜ್ ಶ್ರೀರಂಗಪಟ್ಟಣ ಮೈಸೂರು ಇದರ ಪ್ರಾಚಾರ್ಯರಾಗಿರುವಂಥ ಶ್ರೀ ಅಶ್ವಿನ್ ಕುಮಾರ್ ಬಂಗ್ರ ಮಂಜೇಶ್ವರ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೀವಿ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಸದಸ್ಯರಾಗಿರುವಂಥ ಶ್ರೀ ಸದಾಶಿವ ವರ್ಕಾಡಿ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಬೆಂಗಳೂರಿನ ಯುವವಾಹಿನಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ರಾಘವೇಂದ್ರ ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ತುಳುನಾಡಿನ ಚಲನಚಿತ್ರದಲ್ಲಿ ಖ್ಯಾತಿಯನ್ನು ಪಡೆದಂಥ ಕಂಬಳಬೆಟ್ಟು ಭಟ್ರನ ಮಗಳು ಚಿತ್ರದ ಪ್ರೊಡ್ಯೂಸರ್ ರೊನಾಲ್ಡೋ ಮಾರ್ಟಿಸ್ ಇವರು ಕೂಡ ಆಗಮಿಸಿದರೆ ಇವರಿಗೆ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಚಿತ್ರತಂಡದ ಡೈರೆಕ್ಟರ್ ಆಗಿರುವಂಥ ಶರತ್ ಪೂಜಾರಿ ಬಗ್ಗತೋಟ, ಹೀರೋಯಿನಿ ಲಾವಣ್ಯ ಕೋಟ್ಯಾನ್, ಶರತ್ ಕಾಪು ಆ್ಯಂಡ್ ಶೈಲೇಶ್ ಬಿರ್ವಾ ಹಾಗೂ ಆ್ಯಕ್ಟರ್ಗಳಾಗಿರುವಂಥ ಸಂಪತ್ ಕುಮಾರ್ ಇವರಿಗೆ ಕೂಡ ನಮ್ಮ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಈ ರಕ್ತದಾನ ಶಿಬಿರವನ್ನು ಮಾಡಿದಂಥ ಎಡ್ವರ್ಡ್ ವಾಸ್ ಮತ್ತು ಸಿಬ್ಬಂದಿ ವರ್ಗ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ ಮಂಗಳೂರು ಇವರಿಗೆ ಕೂಡ ನಮ್ಮ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಆಯುರ್ವೇದ ವೈದ್ಯಕೀಯ ಶಿಬಿರವನ್ನು ಮಾಡಿದಂಥ ಡಾಕ್ಟರ್ ಪ್ರಸನ್ನ ಐತಾಳ್ ಹಾಗೂ ಡಾಕ್ಟರ್ ರಜಾಕ್ ಮತ್ತು ಸಿಬ್ಬಂದಿ ವರ್ಗ ಏನಪಯ್ಯ ಮೆಡಿಕಲ್ ಕಾಲೇಜ್ ನರಿಂಗಾನ ಮಂಗಳೂರು ಇವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂಥ ಅಮ್ಮ ಸೌನ್ಸ್ ಹೊಸಂಗಡಿ ಇದರ ಮಾಲಕರಾಗಿರುವಂಥ ಮನೋಜ್ ಉಪ್ಪಳ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೂಡ ನಮ್ಮ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿದಂಥ ಹರೀಶ್ ಅಂಗಡಿ ಪದವು ಮಾಲಕರು ಇಲ್ಸೆಡ್ ಐಟೋರಿಯಂ ಹೊಸಂಗಡಿ ಇವರಿಗೆ ಕೂಡ ನಮ್ಮ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಅಪರ್ಣ ಆಳ್ವ ಅವರ ಸಾಧನೆಯನ್ನು ಗುರುತಿಸಿ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ಸಲ್ಲಿಸುತ್ತಿರುವಂತಹ